ವಂದಿಸುವೆ ನಾ ವಂದಿಸುವೆ ಸದನಂದಾನ ಚಂದಾದಿ ವಂದಿಸುವೆ. ವಂದಿಸುವೆ ನಾ ವಂದಿಸುವೆ ಸದನಂದಾನ ಚಂದಾದಿ ವಂದಿಸುವೆ. ತ್ರಾಯಕ ದೇವರನ್ನು ವಂದಿಸುವೆ ನನ್ನ ಕ್ರಿಯೆ ನಡೆನುಡಿಯಿಂದ ವಂದಿಸುವೆ. ನೀತಿಯುಳ್ಳ ದೇವರನ್ನು ವಂದಿಸುವೆ ಮಹಾಜ್ಯೋತಿಯುಳ್ಳ ಸ್ವಾಮಿಯನ್ನು ವಂದಿಸುವೆ. ಮೋಕ್ಷವನ ತಂದವನ ವಂದಿಸುವೆ ದೈವ ಸಾಕ್ಷಿಯಿಂದ ಬಂದವನ ವಂದಿಸುವೆ. ಜೀವವುಳ್ಳ ದೇವರನ್ನು ವಂದಿಸುವೆ ಸತ್ಯನಾಮೆ ಎಂಬ ಕ್ರಿಸ್ತನನ್ನು ವಂದಿಸುವೆ. ಶುದ್ಧ ಶುದ್ಧ ಶುದ್ಧನೆಂದು ವಂದಿಸುವೆ ಪಾಪ ನಿದ್ದೆಯಿಂದ ಎದ್ದು ಈಗ ವಂದಿಸುವೆ. ಹಲ್ಲೆಲೂಯ ಪಾಡಿಕೊಂಡು ವಂದಿಸುವೆ ಲೋಕದಲ್ಲೆಲ್ಲಿಯೂ ಸಾರಿಕೊಂಡು ವಂದಿಸುವೆ. ವಂದಿಸುವೆ ನಾ ವಂದಿಸುವೆ ಸದನಂದಾನ ಚಂದಾದಿ ವಂದಿಸುವೆ. ವಂದಿಸುವೆ ನಾ ವಂದಿಸುವೆ ಸದನಂದಾನ ಚಂದಾದಿ ವಂದಿಸುವೆ. ಆಮೆನ್. As we move on, as I request Sister Anita to give our introduction to our speaker of today. Good evening. Today's speaker, Sister Nisha. ನಿಶಾ ಅಮ್ಮನ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಒಂದು ಡೆಡಿಕೇಟೆಡ್ ಮಗಳು, ದೇವ್ರಿಗೋಸ್ಕರ ನಿಂತಿರುವಂತ ಅವ್ರ ಕುಟುಂಬನೇ ದೇವ್ರಿಗೋಸ್ಕರ ನಿಂತಿದ್ದಾರೆ. ಯಾವಾಗ ಯಾವ ಸಮಯದಲ್ಲಿ ಏನೋ ದೇವ್ರ ಸಹಾಯಕ್ಕೆ ದೇವ್ರ ಕೆಲ್ಸಕ್ಕಾಗಿ ಮುಂದೆ ಬರುವಂತ ಮಗಳಾಗಿದ್ದಾಳೆ. ಚರ್ಚ್ಗೆ ತುಂಬಾ ಸಪೋರ್ಟಿವ್ ಅಂತ ಕ್ಯಾರೆಕ್ಟರ್, ಯವನಸ್ಟ್ ಆಗಿದ್ರು ನಮ್ಮ ಮಾತುಗಳನ್ನ ಕೇಳಿ ಚರ್ಚ್ಗೆ ಸಪೋರ್ಟಿವ್ ಆಗಿ ಇರೋಂತ ಮಗಳಾಗಿದ್ದಾಳೆ. ಮತ್ತೆ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರುವಂತ ಕುಟುಂಬವನ್ನು ದೇವ್ರನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ, ನಿಶಾನನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸ್ಲಿ. ನನ್ಗೆ ತುಂಬಾ ಇಷ್ಟವಾದದಂದ್ರೆ ಯಾವ್ದೇ ಒಂದು ವಿಷಯ ಕೊಟ್ರು ಸಹ ಮುಂದೆ ಬಂದು ಮಾಡ್ತೀನಿ ಅಂತ ಹೇಳೋ ಮಗಳು. ಸೊ ಮತ್ತೆ ಒಂತಿ ದೇವ್ರು ಆ ಮಗಳನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸ್ಲಿ. ಗಾಡ್ ಬ್ಲೆಸ್ ಯು ನಿಶಾ. ಗುಡ್ ಈವ್ನಿಂಗ್ ಎವ್ರಿಬಡಿ. ಎಲ್ಲರಿಗೂ ಕೇಳಿಸ್ತಿದ್ಯಾ? ಅನಿತಾ ಆಂಟಿ, ನನ್ಗೆ ಈ ಒಂದು ಟಾಪಿಕ್ ನೋ ಮೋರ್ಸಿ ಕೊಟ್ಟಂತ ಟಾಪಿಕ್ಗೆ ಅನಿತಾ ಆಂಟಿಗೆ ತುಂಬಾ ಥ್ಯಾಂಕ್ಸ್. ಸೊ ನನ್ನ ಟಾಪಿಕ್ ಹೋಗಕ್ ಮುಂಚೆ ಅನಿತಾ ಆಂಟಿಗೆ ಪ್ರೇಯರ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಪರಿಶುದ್ಧನ ಪರಿಶುದ್ಧನ ಪರಿಶುದ್ಧದಲ್ಲಿ ಅಂತ ದೇವಾದಿ ದೇವನೇ, ಈ ದಿನವನ್ನು ಕೊಟ್ಟಿದ್ಕಾಗಿ ಕೋಟಾನೆ ಕೋಟಿ ಸ್ತೋತ್ರ.
ನಿಶಾಮನನ ಆಶೀರ್ವದಿಸು. ನಿಶಾಮನ್ಗೆ ಬೇಕಾದ ಎಲ್ಲ ಪವಿತ್ರಾತ್ಮನ ಒಂದು ಅಭಿಷೇಕ, ಧೈರ್ಯ ಮತ್ತೆ ಮಾತಾಡೋದನ್ನ ದೇವ್ರು ಸ್ವತಃ ಮಗಳ ನಾಲ್ಗಿನ ಮುಟ್ಟಿ ದೇವ್ರು ಮಾತಾಡ್ಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲವನ್ನು ಪವಿತ್ರ ನಾಮದ ಏಕನ ಯೇಸು ಕ್ರಿಸ್ತನಲ್ಲಿ ಬಿಡೋಣ. ಆಮೇಲೆ ಸೊ ನನ್ನ ಟಾಪಿಕ್ ಬಂದು ನೋ ಮೋರ್ ಸಿ ಅಂತ. ಸೊ ನೋ ಮೋರ್ ಸಿ ಅಂದ್ರೆ ನೀರ್ ಇಲ್ಲ. ಸೊ ಸ್ಟಾರ್ಟಿಂಗ್ ದೇವರು ಈ ಭೂಮಿ ಸೃಷ್ಟಿ ಮಾಡ್ಬೇಕಾದ್ರೆ ಭೂಲೋಕದಲ್ಲಿ ಬರೀ ನೀರಿತ್ತು. ಸೊ ನೀರು ತುಂಬಾ ಅದು ಫುಲ್ ಡಾರ್ಕ್ನೆಸ್ ಆಗಿತ್ತು, ಕತ್ತಲೆ ಆಗಿತ್ತು. ಯಾವುದೇ ಒಂದು ಶೇಪ್ಲೆಸ್ ಇರ್ಲಿಲ್ಲ, ಯಾವುದೇ ಒಂದು ಶೇಪ್ ಇರ್ಲಿಲ್ಲ. ಸೊ ಅದು ಶೇಪ್ಲೆಸ್ ಆಗಿತ್ತು. ಸೊ ನೋ ಮೋರ್ ಸಿ ಅಂದ್ರೆ ಇವಾಗ ಸಿ ಇದೆ, ಬಟ್ ರೆವಲ್ಯೂಷನ್ ಅಲ್ಲಿ ನಾವು ನೋಡೋದಾದ್ರೆ ರೆವಲ್ಯೂಷನ್ ಅಲ್ಲಿ ನೋ ಮೋರ್ ಸಿ ಅಂದ್ರೆ ಭೂಮಿಯಲ್ಲಿ ಸಮುದ್ರ ಇರಲ್ಲ ಅನ್ನೋದು ನಾವು ನೋಡ್ತೀವಿ. ಸೊ ಅದಕ್ಕಿನ್ನೂ ಡೀಟೇಲ್ ಆಗಿ ಹೋಗೋಣ. ಸೊ ನೋ ಮೋರ್ ಸಿ ಇದನ್ನ ನಾವು ರೆವಲ್ಯೂಷನ್ ಅಲ್ಲಿ ನೋಡ್ಬೋದು. ಅದಕ್ಕೂ ಮುಂಚೆ ನಾವು ಫಸ್ಟ್ ಜೆನಿಸಸ್ ಇಂದ ಹೋಗೋಣ. ಸೊ ಜೆನಿಸಸ್ ಅಲ್ಲಿ ಹೋಗೋಣ. ದೇವರು ಈ ಭೂಮಿನ ಸೃಷ್ಟಿ ಮಾಡುವ ಮುಂಚೆನೆ ಈ ಭೂಲೋಕದಲ್ಲಿ ನಿಗೂಢ ಅಂದ್ರೆ ಸಮುದ್ರ ಇತ್ತು. ಅದು ನಿಗೂಢವಾದ ಕತ್ತಲೆಯಾಗಿತ್ತು, ತುಂಬಾ ಕತ್ಲಿಂದ ತುಂಬಿತ್ತು, ಬೆಳಕಿರ್ಲಿಲ್ಲ. ಸೊ ಬೆಳಕಿರ್ಲಿಲ್ಲ. ಇವತ್ತು ಅದನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇದು ಕತ್ತಲೆ ಯಾಕಿತ್ತು ಅಂತಂದ್ರೆ, ಸೊ ರೆವಲ್ಯೂಷನ್ ಅಲ್ಲಿ ನಾವು ನೋಡ್ತೀವಿ ದೇವರು ಲೂಸಿಫರ್ ಒಂದು ಮಿಸ್ಟೇಕ್ಗೆ ಅದು ದೇವರು ಲೂಸಿಫರ್ ಮತ್ತೆ ಅವ್ರ ಅವ್ರ ಜೊತೆ ಇದ್ದಂತ ಏಂಜಲ್ನ ಭೂಮಿಗೆ ದಬ್ಬಲ್ಪಟ್ಟಲಾಗುತ್ತದೆ. ಸೊ ಅದು ದಬ್ಬಲ್ಪಟ್ಟಾಗ ಲೂಸಿಫರ್ ಬಂದು ಭೂಮಿಯಲ್ಲಿದ್ದಂತ ಸಮುದ್ರದೊಳಗಡೆ ಬೀಳುತ್ತೆ. ಸೊ ಅದಕ್ಕೆ ಆ ಒಂದು ಸಮುದ್ರ ಫುಲ್ಲು ಕತ್ತಲೆಯಿಂದ ತುಂಬಿರುತ್ತೆ. ಸೊ ನಾವು ಜೆನಿಸಿಸ್ 1-2 ಹೋಗೋಣ. Genesis ಅಲ್ಲಿ, and the earth was without form and void, and darkness was upon the face of deep, and the spirit of God moved upon the face of water ಅಂತ ನೋಡ್ಬೋದು. ಸೊ ಇಲ್ಲಿ ವಿತೌಟ್ ಫಾರ್ಮ್ ಅಂದ್ರೆ ಶೇಪ್ಲೆಸ್ ಅಂತ ಅರ್ಥ. ವಾಯ್ಡ್ ಅಂದ್ರೆ ಎಂಟಿ. ಸೊ ಭೂಮಿ ಬಂದಾಗ ಫುಲ್ ಎಂಟಿ ಆಗಿತ್ತು, ಖಾಲಿ ಇತ್ತು, ಯಾವುದೇ ಒಂದು ಶೇಪ್ ಇರ್ಲಿಲ್ಲ. ಮತ್ತೆ ಡಾರ್ಕ್ನೆಸ್ ಅಂದ್ರೆ ಯಾವುದೇ ಒಂದು ಬೆಳಕಿರ್ಲಿಲ್ಲ, ಬರೀ ನೀರಿನಲ್ಲಿ ತುಂಬಿತ್ತು. ಮತ್ತೆ ಅಲ್ಲಿ ಯಾವುದೇ ಒಂದು ಲ್ಯಾಂಡ್ ಇರ್ಲಿಲ್ಲ, ಈಗ ಡ್ರೈ ಲ್ಯಾಂಡ್ ಮತ್ತೆ ಏನು ಇರ್ಲಿಲ್ಲ, ಬರೀ ನೀರಿತ್ತು. ಸೊ ನಾವು ಲಾಸ್ಟ್ ರೆವಲ್ಯೂಷನ್ ಅಲ್ಲಿ ನೋಡೋದಾದ್ರೆ ರೆವಲ್ಯೂಷನ್ 12:9 ಅಲ್ಲಿ
ಇಲ್ಲಿ ಈ ರೆವಲ್ಯೂಷನ್ ನೋಡೋದಾದ್ರೆ ಕಾಲ್ ದ ಡೆವಿಲ್ ಇಲ್ಲಿ ನಾವು ಓದ್ಬೋದು ಮತ್ತು ಮಹಾನ್ ಡ್ರ್ಯಾಗನ್ ಅನ್ನು ಹೊರ ಹಾಕಲಾಗಿತ್ತು, ದೆವ್ವ ಎಂದು ಕರೆಯಲ್ಪಟ್ಟಿತ್ತು. ಹಳೆಯ ಸರ್ಪ ಮತ್ತು ಇಡೀ ಜಗತ್ತನ್ನು ಮೋಸಗೊಳಿಸುವ ಸೈತಾನನ ಅವನನ್ನು ಭೂಮಿಗೆ ಎಸೆಯಲಾಗಿತ್ತು ಮತ್ತು ಅವನ ದೇವತೆಗಳನ್ನು ಅವರೊಂದಿಗೆ ಹೊರ ಹಾಕಲಾಗಿತ್ತು. ಸೊ ಈ ವಚನ ನಾವು ನೋಡೋದಾದ್ರೆ ಲೂಸಿಫರ್ ಒಬ್ನೇ ಭೂಮಿಗೆ ದಬ್ಬಲ್ಪಟ್ಟಿಲ್ಲ. ಲೂಸಿಫರ್ ಜೊತೆ ಇದ್ದಂತ ದೇವದೂತರು ಸಹ ಈ ಭೂಮಿಗೆ ದಬ್ಬಲ್ಪಟ್ಟಲಾಗಿತ್ತು ಅಂತ ನಾವು ನೋಡ್ಬೋದು. ಮತ್ತೆ ಇದನ್ನ ನಾವು ಇದನ್ನ ನಾವು ಲೂಕಲ್ಲೂ ಸಹ ನೋಡ್ಬೋದು. ಲೂಕ್ 10:18 ಅಲ್ಲಿ ನಾವು ಸಹ ನೋಡ್ಬೋದು. ಲೂಸಿಫರ್ ಹೇಗ್ ಬಿದ್ದ ಅಂತಾನೆ and he said unto them, I beheld Satan as lightning fall from heaven. ಒಂದು ಈ ಮಳೆ ಬಂದಾಗ ಹೇಗೆ ಥಂಡರಿಂಗ್ ಆಗುತ್ತೆ ಗೊತ್ತಾ ಶಬ್ದ, ಆ ರೀತಿಯಲ್ಲಿ ಲೂಸಿಫರ್ ಬಂದು ಭೂಮಿಗೆ ದಬ್ಬಲಾಗಿತ್ತು. So Genesis 1 to reflect the Satan is called Princess of Darkness. So Genesis 1 and 2 ಅಲ್ಲಿ ಹೇಳುತ್ತೆ ಪ್ರಿನ್ಸ್ ಡಾರ್ಕ್ನೆಸ್ಗೆ ಅಧಿಪತಿಯಾದಂತ ಲೂಸಿಫರ್, ಕತ್ತಲೆಗೆ ರಾಜನೇ ಅದು ಸೈತಾನ್ದು ಕಿಂಗ್ಡಮ್, ಲೂಸಿಫರ್ ಕಿಂಗ್ಡಮ್ ಬಂದು ಶೇಪ್ಲೆಸ್ ಆಗಿತ್ತು, ಯಾರೇ ಒಂದು ಶೇಪ್ ಇರ್ಲಿಲ್ಲ. ಸೊ ಅದನ್ನ ನೀರಿಗೆ ಕಂಪೇರ್ ಮಾಡಿದ್ದಾರೆ ಇಲ್ಲಿ. ಮತ್ತೆ ದೇವ್ರು ಇದನ್ನ ನೋಡ್ಬಿಟ್ಟು ಗಾಡ್ ಬ್ರಾಟ್ ಶೇಪ್ ಟು ಅರ್ತ್ ವೆನ್ ಇಟ್ ವಾಸ್ ಶೇಪ್ಲೆಸ್. ದೇವ್ರು ಬಂದು ಈ ಭೂಮಿನ ನೋಡಿದಾಗ ಶೇಪ್ಲೆಸ್ ಆಗಿತ್ತು. ಸೊ ಅದನ್ನ ನೋಡ್ಬಿಟ್ಟು ದೇವರು ಇದಕ್ಕೆ ಒಂದು ಶೇಪ್ ತಗೊಂಡ್ಬರ್ಬೇಕು, ಭೂಮಿಗೆ ಒಂದು ಹೊಸ ಜೀವ ಕೊಡ್ಬೇಕು ಅಂತ ಅಂದ್ಬಿಟ್ಟು ದೇವರು ಈ ಭೂಮಿಗೆ ಶೇಪ್ ಕೊಡ್ತಾರೆ. ಮತ್ತೆ ಈ ಒಂದು ಭೂಮಿಯಲ್ಲಿ ಕತ್ತಲೆ ಇರುತ್ತೆ. ಸೊ ಈ ಒಂದು ಕತ್ತಲೆ ಹೋಗ್ಸಕ್ಕೆ ದೇವರು ಬೆಳಕಾಗಿ ಬರ್ತಾರೆ. Earth was filled with water. God brought land to earth. ಸೊ ಈ ಒಂದು ಭೂಮಿಯು ತುಂಬಾ ನೀರಿನಲ್ಲಿ ತುಂಬಿತ್ತು. ಅದಕ್ಕೆ ದೇವ್ರು ಬಂದು ಈ ಭೂಮಿ ಮೇಲೆ ನಾನು ನೆಲಾನು ತಗೊಂಡ್ಬರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇಟ್ ವಾಸ್ ನೋ ಲೈಫ್ ಬಟ್ ಗಾಡ್ ಬ್ರಾಟ್ ಲೈಫ್ ಟು ದಿ ವರ್ಲ್ಡ್ ಅಂತ ಅಂತಾರೆ. ಸೊ ಈ ಭೂಮಿ ಮೇಲೆ ಯಾವುದೇ ಒಂದು ಜೀವ ಇರ್ಲಿಲ್ಲ. ಅಕ್ಕಿ ಆಗ್ಲಿ, ಮೀನಾಗ್ಲಿ, ಇಲ್ಲ ಮನುಷ್ಯರಾಗ್ಲಿ, ಗಿಡ ಮರ ಹಣ್ಣು ಏನು ಇರ್ಲಿಲ್ಲ. ಸೊ ಅದಕ್ಕೆ ದೇವ್ರು ಬಂದು ಈ ಒಂದು ಭೂಮಿಗೆ ಒಂದು ಜೀವ ತಗೊಂಡ್ಬರ್ಬೇಕು ಅಂತ ಅಂದ್ಬಿಟ್ಟು ಅಂತಾರೆ. ಸೊ ನಾವು ಕ್ರಿಯೇಷನ್ಗೆ ಹೋಗೋಣ, ಜೆನಿಸಿಸ್ ಕ್ರಿಯೇಷನ್ಗೆ ಹೋಗೋಣ. ಸೊ ಜೆನಿಸಿಸ್ ಕ್ರಿಯೇಷನ್ ಅಲ್ಲಿ ದೇವರು 7 days ಕ್ರಿಯೇಟ್ ಮಾಡಿದ್ರು. ಸೊ ಜೆನಿಸಿಸ್ 1 ಅಲ್ಲಿ 1, 4, 5 ಜೆನಿಸಿಸ್ 1 ಅಲ್ಲಿ 4, 5 ನಾನು ಓದ್ತಿದ್ದೀನಿ. ದೇವರು ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯಿಂದ ಬೇರೆ ಮಾಡಿದನು. ದೇವರು ಬೆಳಕಿಗೆ ಹಗಲೆಂದು ಕತ್ತಲೆಗೆ ರಾತ್ರಿ ಎಂದು ಕರೆದನು. ಹೀಗೆ ಸಾಯಂಕಾಲವು ಪಾತ್ರ ಕಾಲವೂ ಆಗಿ ಮೊದಲನೇ ದಿವಸವಾಯಿತು. ಸೊ ಮೊದಲನೇ ದಿನದಲ್ಲಿ ದೇವ್ರು ಬಂದು ಕತ್ತಲೆ ಇದ್ದಂತ ಜಾಗದಲ್ಲಿ ಬೆಳಕು ಮಾಡಿ ಮತ್ತು ಬೆಳಕು ಚೆನ್ನಾಗಿದೆ ಅಂತ ಅಂದ್ರು. ಮತ್ತೆ ಕತ್ತಲೆಗೆ ರಾತ್ರಿ ಎಂದು ಹೆಸರು ಕೊಟ್ಟು ಬೆಳಕಿಗೆ ಮಾರ್ನಿಂಗ್ ಅಂತ ಹೆಸರು ಕೊಡ್ತಾರೆ. ಸೊ ಹೀಗ್ ಮಾಡಿ ಅದು ಮೊದಲನೇ ದಿನ ಅಂತ ಹೇಳಲಾಗಿದೆ. ದೇವರು ಆ ಒಂದು ದಿನದಲ್ಲಿ ತುಂಬಾ ಸಂತೋಷ ಪಟ್ರು. ಸೊ ಡೇ 3 ಅಲ್ಲಿ ಬಂದು ಡೇ 3ಗೆ ಜೆನಿಸಿಸ್ 1:12 and 13 ಓದೋಣ. ಭೂಮಿಯು ಹುಲ್ಲನ್ನು ತನ್ನ ಜಾತಿಯ ಪ್ರಕಾರ, ಬೀಜ ಕೊಡುವ ಫಲವನ್ನು ತನ್ನ ಜಾತಿಯ ಪ್ರಕಾರ, ತನ್ನೊಳಗೆ ಬೀಜವಿರುವ ಹಣ್ಣಿನ ಮರವನ್ನು ಮೊಳೆಯಿಸಿತ್ತು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವೂ ಆಗಿತ್ತು. ಹಾಗಾಗಿ ಇದು 3ನೇ ದಿನವಾಯಿತು ಅಂತ ಹೇಳಲಾಗಿದೆ. ಸೊ 3ನೇ ದಿನ ಬಂದು ದೇವರು
ಈ ಕಾಯಿ ಪಲ್ಯ ಮತ್ತು ಗ್ರೇನ್ಸ್ ಫುಡ್ ಈ ತರ ಮಾಡುವಂತ ಈ ಸೊಪ್ಪು ತರಕಾರಿನೆಲ್ಲ ಸೃಷ್ಟಿ ಮಾಡಿದ್ರು. ಸೊ ಇದನ್ನ ನೋಡ್ಬಿಟ್ಟು ದೇವರು ತುಂಬಾ ಖುಷಿ ಪಟ್ಟು ಇದು 3ನೇ ದಿನ ಅಂತ ಹೇಳಲಾಗಿತ್ತು. ಮತ್ತೆ ಡೇ 4, ನೆಕ್ಸ್ಟ್ ಡೇ 4 ಹೋಗೋಣ. ಡೇ 4 Genesis 1:18-19. ಇದಲ್ಲದೆ ಅವು ಹಗಲನ್ನು ಮತ್ತು ರಾತ್ರಿಯನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲೆಯಿಂದ ಬೇರೆ ಮಾಡುವುದಕ್ಕೂ ಇರಿಸಿದನು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವೂ ಆಗಿ 4ನೇ ದಿನವಾಯಿತು. ಸೊ ದೇವರು ಬಂದು 4ನೇ ದಿನದಲ್ಲಿ ಬೆಳಗ್ಗೆ ಮಾರ್ನಿಂಗ್ಗೆ ಬೆಳಕಿಗೆ ಸೂರ್ಯನು ಸೃಷ್ಟಿ ಮಾಡಿ, ರಾತ್ರಿಗೆ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದ್ರು. ಸೊ ಇದನ್ನ ಮಾಡಿ ದೇವರು ಚೆನ್ನಾಗಿದೆ ಅಂತಂದು ಇದು ಬಂದು 4ನೇ ದಿವಸದಲ್ಲಿ ದೇವರು ಸೃಷ್ಟಿ ಮಾಡಿದ್ರು. ಸೊ ಡೇ 5 Genesis 1:21-23. ಇದಲ್ಲದೆ ತಮ್ಮ ಜಾತಿಯ ಪ್ರಕಾರ ನೀರುಗಳು ಸಮೃದ್ಧಿಯಾಗಿ ಬರಮಾಡಿದ ದೊಡ್ಡ ತಿಮಿಂಗಿಲಗಳನ್ನು ಚಲಿಸುವ ಪ್ರತಿಯೊಂದು ಜೀವ ಜಂತುಗಳನ್ನು ತನ್ನ ಜಾತಿಗನುಸಾರವಾದ ರೆಕ್ಕೆಗಳಿಂದ ಪ್ರತಿಯೊಂದು ಪಕ್ಷಿಯನ್ನು ದೇವರು ಸೃಷ್ಟಿಸಿದನು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಆಗ ದೇವರು ಅವುಗಳನ್ನು ಆಶೀರ್ವದಿಸಿ ಅಭಿವೃದ್ಧಿಯಾಗಿ ಹೆಚ್ಚಿ ಸಮುದ್ರಗಳ ನೀರುಗಳಲ್ಲಿ ತುಂಬಿಕೊಳ್ಳಲಿ ಮತ್ತು ಪಕ್ಷಿಗಳು ಭೂಮಿಯಲ್ಲಿ ಹೆಚ್ಚಲಿ ಅಂದನು. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 5ನೇ ದಿನವಾಯಿತು. ಸೊ ಈ ವಚನದಲ್ಲಿ ನಾವು ನೋಡೋದಾದ್ರೆ ಡೇ 5 ಅಲ್ಲಿ ದೇವರು ಬಂದು ಆಕಾಶಗಳಿಗೆ ಅದದ್ದೇ ಜೋಡಿಯಾದಂತಹ ಹಕ್ಕಿಗಳನ್ನ, ಮತ್ತೆ ನೀರಲ್ಲಿ ಫಿಶ್ ಅದು ಮೀನು ಮತ್ತೆ ತಿಮಿಂಗ್ಲ ಮತ್ತು ಜೀವ ಜಂತುಗಳು ಮತ್ತು ಸೊ ಇದನ್ನ ನೋಡಿ ದೇವರು ತುಂಬಾ ಖುಷಿ ಪಟ್ಟು ಹೀಗೆ 5ನೇ ದಿನವಾಯಿತು. ಸೊ ನೆಕ್ಸ್ಟ್ ಡೇ 6 Genesis 1:25-27 ಹೋಗೋಣ. ದೇವರು ಅದರ ಜಾತಿಯನುಸಾರವಾಗಿ ಮೃಗಗಳನ್ನು, ಅವುಗಳ ಜಾತಿಯನುಸಾರವಾಗಿ ಪಶುಗಳನ್ನು, ತನ್ನ ಜಾತಿಯನುಸಾರವಾಗಿ ಭೂಮಿಯ ಮೇಲೆ ಹಾರಾಡುವ ಪ್ರತಿಯೊಂದು ಮಾಡಿದನು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ತರುವಾಯ ದೇವರು ನಮ್ಮ ರೂಪದಲ್ಲಿ ತಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ. ಅವರು ಸಮುದ್ರದ ಮೀನಿನ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ, ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದು ಕ್ರಿಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಸೊ ಡೇ 6 ಅಲ್ಲಿ ನಾವು ನೋಡೋದೇ ಆದ್ರೆ ದೇವರು ಬಂದು ಎಲ್ಲಾ ಒಂದು ಪ್ರಾಣಿಗಳನ್ನು, ಎಲ್ಲಾ ಜಾತಿಯ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ರು. ಮತ್ತು ಡೇ 6 ಅಲ್ಲಿ ದೇವರ ಒಂದು ಸ್ವರೂಪದಲ್ಲಿ ಮನುಷ್ಯರನ್ನು ಸೃಷ್ಟಿ ಮಾಡಿ ಮನುಷ್ಯರಿಗೆ ಆ ಒಂದು ಪಕ್ಷಿ ಮತ್ತು ಕ್ರಿಮಿ ಕೀಟ ಪಲ್ಯ ಮತ್ತು ಪ್ರಾಣಿಗಳ ಮೇಲೆ ಎಲ್ಲವನ್ನು ಅಧಿಕಾರ ಮಾಡಕ್ಕೆ ಒಂದು ದೇವರು ಮನುಷ್ಯರಿಗೆ ಆಜ್ಞೆ ಕೊಟ್ಟಿದ್ರು. ಸೊ ಹೀಗೆ 6ನೇ ದಿನ ಸೃಷ್ಟಿಯಾಗಿ ದೇವರು ತುಂಬಾ ಸಂತೋಷ ಪಟ್ರು. ದೇವರು ಅದನ್ನ ಒಳ್ಳೆ ದಿನ ಅಂತ ಅಂದ್ರು. ಸೊ ಡೇ 7 ಬಂದು Genesis 2:3 ಓದೋಣ. ದೇವರು 7ನೇ ದಿನವನ್ನು ಆಶೀರ್ವದಿಸಿ ಅದನ್ನು ಪವಿತ್ರ ಮಾಡಿದನು. ಯಾಕೆಂದರೆ ಆ ದಿನದಲ್ಲಿ ತಾನು ಸೃಷ್ಟಿಸಿದ ಮತ್ತು ಮಾಡಿದ ತನ್ನ ಎಲ್ಲಾ ಕೆಲಸದಿಂದ ವಿಶ್ರಾಮಿಸಿಕೊಂಡನು. ಸೊ ಇದನ್ನ ನಾವು ನೋಡೋದೇ ಆದ್ರೆ ದೇವರು ತನ್ನ ಎಲ್ಲಾ ಸೃಷ್ಟಿ ಮಾಡಿ ತನ್ನ ಎಲ್ಲಾ ಕೆಲಸಗಳನ್ನು ಮಾಡಿ 7ನೇ ದಿನದಲ್ಲಿ ದೇವರು ವಿಶ್ರಾಂತಿಸಿಕೊಂಡರು. ಮತ್ತು ಡೇ 7 ಅಲ್ಲಿ ನಾವು ಈ ಸ್ಕ್ರೀನ್ ಅಲ್ಲಿ ನೋಡೋದಾದ್ರೆ 3 things God made on 7 day ಅಂತ ನೋಡ್ಬೋದು. ಸೊ 3 things ಇಂಪಾರ್ಟೆಂಟ್, ಮೂರು ತುಂಬಾ ಇಂಪಾರ್ಟೆಂಟ್ 7 day ಅಲ್ಲಿ.
ಒಂದು ದೇವ್ರು ಬಂದು ಸೆವೆಂತ್ ಡೇನ ಬ್ಲೆಸ್ ಮಾಡಿದ್ರು. 7ನೇ ದಿನ ಒಂದು ಆಶೀರ್ವಾದ ದಿನ ಅಂತ ದೇವರು ಬ್ಲೆಸ್ ಮಾಡಿದ್ರು. ಮತ್ತು 2ನೇ ಪಾಯಿಂಟ್ ಬಂದು ದೇವರು 7ನೇ ದಿನ ಒಂದು ಪರಿಶುದ್ಧ ದಿನ ಅಂತ ದೇವರು ಆಜ್ಞೆ ಮಾಡಿದ್ರು. ಮತ್ತೆ ಮೂರನೇ ದಿನ ಅಂದ್ರೆ 7ನೇ ದಿನಾನು ವಿಶ್ರಾಂತಿಕರ ದಿನವೆಂದು ಹೇಳಿದ್ರು. ಸೊ ಈ ಒಂದು 3 days, 3 things. God blessed the 7th day. God made the 7th day as a holy day, rested on the 7th day. ಸೊ ಈ 3 important things on 7th day ಅಂತ ನೋಡ್ಬೋದು. ಸೊ ನೀವು ಕೇಳ್ಬೋದು, ಜೆನಿಸಿಸ್ ಅಲ್ಲಿ 1ನೇಯಿಂದ 7ನೇ ದಿನವರೆಗೂ ನಾನು ಹೇಳಿದೆ, ಬಟ್ ಡೇ 2 ಜೆನಿಸಿಸ್ 2 ಯಾಕೆ ಹೇಳಿಲ್ಲ ಅಂತ ಯೋಚನೆ ಮಾಡ್ಕೊಬೋದು. ಸೊ ಜೆನಿಸಿಸ್ 2 ನಾನು ಯಾಕೆ ಹೇಳಿಲ್ಲ ಅಂತಂದ್ರೆ, 6 days God said, ದೇವ್ರ ಅಂದ್ರು ಆ ದಿನವೂ ತುಂಬಾ ಚೆನ್ನಾಗಿತ್ತು, ದೇವ್ರು ತುಂಬಾ ಖುಷಿ ಪಟ್ರು. ಬಟ್ 2ನೇ ದಿನದಲ್ಲಿ ದೇವ್ರು ಏನು ಅಂದಿಲ್ಲ, ಬಟ್ ಮೌನವಾಗಿದ್ರು. ಯಾಕೆ ಅಂತ ಓದೋಣ. ದೇವರು ಅದನ್ನು ನೋಡಿ ಮೌನವಾಗಿದ್ರು. ಆದ್ರೆ ದೇವ್ರು ಮರ್ತೋಗಿಲ್ಲ. ಇವಾಗೆಲ್ಲ ಕ್ರಿಯೇಷನ್ ಮಾಡಿ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಪಟ್ಟು ಅದನ್ನ ಆಶೀರ್ವಾದ ಮಾಡಿದಂತ ದೇವ್ರು 2ನೇ ದಿನವನ್ನು ನೋಡಿ ಮೌನವಾಗಿದ್ರು. ಆದ್ರೆ ಆ ಒಂದು ದಿನವನ್ನು ದೇವ್ರು ಮರಿಲಿಲ್ಲ. ಯಾಕೆಂದ್ರೆ ಆರಂಭದಲ್ಲಿ ನಾವು ನೋಡೋದಾದ್ರೆ ಫಸ್ಟ್ ಡೇ ಲೈಟ್ ಇಟ್ ಬಿಕೇಮ್, ಕತ್ತಲೆ ಇರೋದು ಬೆಳಕಾಗಿ ದೇವರು ಡಿವೈಡ್ ಮಾಡಿದ್ರು. ಸೊ ದೇವರು ಕತ್ತಲೆಯಿಂದ ಬೆಳಕಿಗೆ ಡಿವೈಡ್ ಮಾಡಿದ್ರು. ಸೊ ಆದ್ರೆ ಕತ್ತಲೆ ಅದೇ ತರ ಇತ್ತು, ಡಾರ್ಕ್ನೆಸ್ ಅಲ್ಲೇ ಇತ್ತು. ಇವಾಗ ನೋಡೋದಾದ್ರೆ ಇಲ್ಲಿ ಕತ್ತಲೆ ಆಗಿದೆ ಇಂಡಿಯಾದಲ್ಲಿ, ಸೊ ಅಮೆರಿಕದಲ್ಲಿ ಎಲ್ಲ ಬೆಳಗ್ಗೆ ಆಗಿದೆ. ಸೊ ಒನ್ ಸೈಡ್ ಲೈಟ್ ಇತ್ತು, ಒನ್ ಸೈಡ್ ಡಾರ್ಕ್ನೆಸ್ ಇತ್ತು. ಸೊ ಫಸ್ಟ್ ಅದು ಲೈಟಿಂಗ್ ಅಲ್ಲಿ ಇತ್ತು. So Genesis 1:4-5, God said light was good. He did not talk about darkness ಅಂತ ಹೇಳ್ತಾರೆ. ಸೊ ದೇವರು ಬೆಳಕು ಚೆನ್ನಾಗಿತ್ತು ಅಂತಂದ್ರು, ಬಟ್ ಕತ್ತಲೆ ಬಗ್ಗೆ ದೇವರು ಏನು ಅಂದಿಲ್ಲ. ಮತ್ತೆ ಇನ್ನೊಂದು ನೋಡೋದಾದ್ರೆ ಫಸ್ಟ್ ಡೇ ಅಲ್ಲಿ 2 ಆಪೋಸಿಟ್ ಡಿವೈಡ್ ಮಾಡಿದ್ರು ದೇವರು. 2 ಆಪೋಸಿಟ್ ಅಂದ್ರೆ ವಿರುದ್ಧವಾಗಿ ದೇವರು ಸೃಷ್ಟಿ ಮಾಡಿದ್ರು, ಕತ್ತಲೆ ಮತ್ತೆ ಬೆಳಕು. ಸೊ ಕತ್ತಲೆ ಇರೋ ಕಡೆ ದೇವರು ಬೆಳಕುಂಟಾಗ್ಲಿ ಅಂತ ಬೆಳಕನ್ನು ಉಂಟು ಮಾಡಿದ್ರು. ಬಟ್ ಡೇ 2 ಅಲ್ಲಿ ಅದು ಡಿವೈಡ್ ಆಗಿಲ್ಲ. ಡೇ 2 ಡಿವೈಡ್ ಆಗಿಲ್ಲ. ಯಾಕೆ ಅಂತ ನಾವು ನೋಡೋದಾದ್ರೆ ಸೊ Genesis 1:6-8, ಇದಲ್ಲದೆ ದೇವರು ನೀರುಗಳ ನಡುವೆ ವಿಶಾಲವಿರಲಿ ಮತ್ತು ಅದು ನೀರುಗಳನ್ನು ಬೇರೆ ಮಾಡಲಿ ಅಂದನು. ದೇವರು ವಿಶಾಲವನ್ನು ಮಾಡಿ ವಿಶಾಲದ ಕೆಳಗಿದ್ದ ನೀರುಗಳನ್ನು ವಿಶಾಲದ ಮೇಲಿದ್ದ ನೀರುಗಳಿಂದ ಬೇರೆ ಮಾಡಿದನು. ಅದು ಹಾಗೆಯೇ ಆಯಿತು. ದೇವರು ವಿಶಾಲಕ್ಕೆ ಆಕಾಶವೆಂದು ಕರೆದನು. ಹೀಗೆ ಸಾಯಂಕಾಲವೂ ಪಾತ್ರಕಾಲವೂ ಹಾಗೆ 2ನೇ ದಿನವಾಯಿತು. ಸೊ ಜೆನಿಸಿಸ್ 1:6-8 ಅಲ್ಲಿ ನಾವು ನೋಡೋದೇ ಆದ್ರೆ, ಸೊ ದೇವರು ಜೆನಿಸಿಸ್ 1 ಅಲ್ಲಿ ಕತ್ತಲೆಯಿಂದ ಬೆಳಕು ಮಾಡಿದ್ರು, ಡಿವೈಡ್ ಮಾಡಿದ್ರು. ಬಟ್ ಜೆನಿಸಿಸ್ 2 ಅಂದ್ರೆ ಸೆಕೆಂಡ್ ಡೇ ಅಲ್ಲಿ 6 ಮತ್ತೆ 7, 8 ಅಲ್ಲಿ ನೋಡೋದೇ ಆದ್ರೆ ದೇವರು ನೀರನ್ನ ಬೇರೆ ಮಾಡಿದ್ರು, ನೀರ್ನ ಬೇರೆ ಮಾಡಿಲ್ಲ. ಸೊ ಅರ್ಧ ನೀರ್ನ ಆಕಾಶವಾಗಿ ಮಾಡಿ ಇನ್ನರ್ಧ ನೀರ್ನ ಭೂಮಿಯ ಸಮುದ್ರವಾಗಿ ಮಾಡಿದ್ರು. ಸೊ ಇದನ್ನ ನಾವು ಯಾಕೆ ಅಂತ ನೋಡೋದಾದ್ರೆ ನಾವು ಐಸಾಯ 27:1 ಯೆಶಾಯದಲ್ಲಿ 27:1, ಆ ದಿನದಲ್ಲಿ ಕರ್ತನು ತನ್ನ ಉಗ್ರದೊಂದಿಗೆ ದೊಡ್ಡ ಬಲವಾದ ಕತ್ತಿ ಅಂದ್ರೆ ಖಡ್ಗ, ವೇಗವಾಗಿ ಓಡುವ ಸರ್ಪವಾದ ಲೇವಿಯಾತನನ್ನು
ವಕ್ರತೆಯ ಸರ್ಪವಾದ ಲೇವಿಯ ತನವನ್ನು ದಂಡಿಸಿ ಸಮುದ್ರದಲ್ಲಿರುವ ಘಟಸರ್ಪವನ್ನು ಕೊಂಡು ಹಾಕುವನು. ಸೊ ಇದರಲ್ಲಿ ಯೆಶಾಯ 27:1 ಅಲ್ಲಿ ನಾವು ನೋಡೋದಾದ್ರೆ ದೇವರು ರೆವಲ್ಯೂಷನ್ ಅಲ್ಲಿ ಹೇಳುವ ಪ್ರಕಾರ, ಸೊ ಸೈತಾನನ ಭೂಲೋಕಕ್ಕೆ ದಬ್ಬಲ್ಪಟ್ಟಾಗ ಅವಾಗ ಭೂಮಿಯಲ್ಲಿ ಬರೀ ನೀರಿತ್ತು, ಅದು ತುಂಬಾ ಕತ್ತಲೆ ಆಗಿತ್ತು. ಸೊ ಫಾಲನ್ ಆಫ್ ಸ್ಯಾಟನ್, ಸೊ ನೀರಲ್ಲಿ ಲೂಸಿಫರ್ ಬಿದ್ದಾಗ ಭೂಮಿಯಲ್ಲಿ ಬರೀ ನೀರಿತ್ತು. ಸೊ ಅದನ್ನ ನಾವಿಲ್ಲಿ ನೋಡಲಾಗುತ್ತದೆ. ಸೊ ಅದಕ್ಕೆ ದೇವರು ಬಂದು ಇಲ್ಲಿ ಡ್ರ್ಯಾಗನ್ ಮತ್ತೆ ಸರ್ಪೆಂಟ್ ಯಾರಿಗೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನಾವು ನೋಡೋಣ. ಸೊ ರೆವಲ್ಯೂಷನ್ 12:9, ಪ್ರಕಟಣೆ 12:9, ಭೂಲೋಕದವರೆಲ್ಲ ಮೋಸಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನಂತಲೂ ಹೆಸರುಳ್ಳ ಪುರಾತನ ಸರ್ಪವು ದಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವರೊಂದಿಗೆ ದಬ್ಬಲ್ಪಟ್ಟರು ಅಂತ ನಾವು ನೋಡ್ಬೋದು. ಸೊ ಇಲ್ಲಿ ಪ್ರಕಟಣೆ 12:9 ಹೇಳೋದೇನಂದ್ರೆ, ಇಲ್ಲಿ ಬಂದು ಡ್ರ್ಯಾಗನ್ ಅಂಡ್ ಸರ್ಪೆಂಟ್ ಯಾರು ಅಂತ ನೋಡೋದಾದ್ರೆ ಸೈತಾನ್ ಮತ್ತು ಅವರ ದೇವದೂತರು. ಭೂಮಿಗೆ ದಬ್ಬಲ್ಪಟ್ಟಂತ ಲೂಸಿಫರ್ ಮತ್ತೆ ಅವ್ರ ಸಂಗಡ ಇದ್ದಂತ ದೇವದೂತನ ಇಲ್ಲಿ ಡ್ರ್ಯಾಗನ್ ಮತ್ತೆ ಸರ್ಪೆಂಟ್ ಅಂತ ಹೇಳಲಾಗಿದೆ. ಮತ್ತೆ ಅದೇ ನೀರಿನ ಸಿನ್ಸ್ ಆರ್ ವಾಶ್ ಬೈ ಡೆಪ್ತ್ ಆಫ್ ಸಿ ಅಂತ ನೋಡ್ಬೋದು. ಸೊ ಇಲ್ಲಿ ನಾವು ಆಕ್ಟ್ 22:16 ಅಪೊಸ್ತಲರು 22:16, and now what are you waiting for? Be baptized and wash your sins away, calling on his name. ಸೊ ಇಲ್ಲಿ ನಾವು ಬ್ಯಾಪ್ಟಿಸಮ್ ತಗೊಂತೀರಲ್ವಾ. ಸೊ ನಾವು ಬ್ಯಾಪ್ಟಿಸಮ್ ತಗೊಬೇಕಾದ್ರೆ ನಾವು ನೀರಲ್ಲಿ ಮುಳುಗಿ ಎದ್ದೇಳ್ಬೇಕಾದ್ರೆ ನಮ್ಮ ಒಂದು ಪಾಪವು ನೀರಿನಲ್ಲಿ ಹೋಗುತ್ತೆ. ನಾವು ಮತ್ತೆ ದೇವರ ಒಂದು ಮಕ್ಕಳಾಗಿ ಹೊಸ ಜೀವನದಿಂದ ಪ್ರಾರಂಭಿಸ್ತೀವಿ. ಸೊ ಇದು ಸಿ. ಮತ್ತೆ ಸೊ ಇದನ್ನ ನಾವು ನೋಡೋದಾದ್ರೆ ಡಿಫ್ರೆಂಟ್ ಆಫ್ ಸಿ ಅಂಡ್ ರಿವರ್. ಸೊ ಇಲ್ಲಿ ಸಿ ಬಂದು ಸೈತಾನ್ಗೆ ಹೋಲಿಸಿದ್ದಾರೆ, ರಿವರ್ ಬಂದು ಗಾಡ್ಸ್ ಪೀಪಲ್ ಅಂತ ಹೊರಿಸಿದ್ದಾರೆ. ಸೊ ಫಸ್ಟ್ ನಾವು ಸಿಗೆ ಹೋಗೋಣ. ಸಿ ಬಂದು ಸಮುದ್ರದ ಅಧಿಪತಿ ಬಂದು ಸೈತಾನು. ಸೊ ಸಿ ಸಮುದ್ರ, ಅದರಲ್ಲಿ ಮೀಕಾ 7:19, ಆತನು ತಿರುಗಿಕೊಂಡು ನಮ್ಮನ್ನು ಕನಿಕರಿಸುವನು, ನಮ್ಮ ಅಕ್ರಮಗಳನ್ನು ತುಳಿದು ಬಿಡುವನು, ಅವನ ಪಾಪಗಳನ್ನೆಲ್ಲ ಸಮುದ್ರದ ಆಗಳದಲ್ಲಿ ಹಾಕುವಿ. ಸೊ ನಾನು ಹೇಳಿದ ಹಾಗೆ ನಮ್ಮ ಒಂದು ನಮ್ದು ಪಾಪ ಏನಿರುತ್ತೋ, ನಾವು ಬ್ಯಾಪ್ಟಿಸಮ್ ತಗೊಬೇಕಾದ್ರೆ ನಮ್ಮ ಒಂದು ಪಾಪ ಎಲ್ಲ ಸಮುದ್ರದ ಆಳದಲ್ಲಿ ಹೋಗುತ್ತೆ. ಸೊ ಸಮುದ್ರ ಆಳದಲ್ಲಿ ಯಾಕೆ ಹೋಗುತ್ತೆ ಅಂತಂದ್ರೆ ಸಮುದ್ರದ ಅಧಿಪತಿ ಬಂದು ಸೈತಾನ್ ಅಲ್ವಾ. ಸೊ ನಮ್ಮ ಒಂದು ಪಾಪ ಎಲ್ಲ ಸಮುದ್ರಕ್ಕೆ ಹೋದಾಗ ಸೊ ನಾವು ಮತ್ತೆ ಎದ್ದಾದ್ಮೇಲೆ ನಾವು ಒಂದು ದೇವರ ಮಕ್ಕಳಾಗಿ ದೇವರ ಒಂದು ದೇವರ ಒಂದು ಹೊಸ ಒಂದು ಮನುಷ್ಯನಾಗಿ ನಾವು ಎದ್ದೇಳ್ತೀರಿ ಅಂತ ನೋಡ್ಬೋದು. ಮತ್ತೆ ಅದೇ ರೀತಿಲಿ ಆಕ್ಟ್ಸ್ 22:16, ಈಗ ನೀನು ಯಾಕೆ ತಡ ಮಾಡುತ್ತೀರಿ, ಎದ್ದು ಬ್ಯಾಪ್ಟಿಸಮ್ ಆಗಿರಿ ಮತ್ತು ಕರ್ತನ ಹೆಸರನ್ನು ಕರೆಯುವ ನಿನ್ನ ಪಾಪಗಳನ್ನು ತೊಳೆಯಿರಿ ಅಂತ ಹೇಳ್ಬೋದು. ಸೊ ಆಕ್ಟ್ ಅಲ್ಲಿ ಹೇಳೋದಾದ್ರೆ ನಾವ್ ಯಾಕೆ ಇನ್ನು ಲೇಟ್ ಮಾಡ್ತೀವಿ, ನಮ್ಮ ಒಂದು ಪಾಪನ ತೊಳಗಿ ನಾವು ಯಾಕೆ ದೇವ್ರ ಮಕ್ಕಳಾಗಿರ್ಬಾರ್ದು ಅಂತ ಆಕ್ಟ್ 22:16 ಅಲ್ಲಿ ನೋಡ್ಬೋದು. ಮತ್ತೆ ಅದೇ ರೀತಿಯಲ್ಲಿ ಜೂಡ 1:11-13 ಅಲ್ಲಿ
ಅವರಿಗೆ ಅಯ್ಯೋ, ಯಾಕೆಂದರೆ ಅವರು ಕೇನಾನ್ ದಾರಿಯಲ್ಲಿ ಹೋಗಿದ್ದಾರೆ ಮತ್ತು ಪ್ರತಿಫಲಕ್ಕಾಗಿ ಬಿಳಾಮನ ದೋಷದ ನಂತರ ದುರಾಸೆಯಿಂದ ಓಡಿ ಹೋದರು ಮತ್ತು ಲಾಭದಲ್ಲಿ ನಾಶವಾದರು. ಸಮುದ್ರದ ಅಲೆಗಳು ಕೆರಳಿಸುವುದು, ತಮ್ಮದೇ ಆದ ಅವಮಾನವನ್ನು ಹೊರಹಾಕುವುದು, ಅಲೆದಾಡುವ ನಕ್ಷತ್ರಗಳು ಯಾರಿಗೆ ಕತ್ತಲೆ ಕಪ್ಪು ಬಣ್ಣವನ್ನು ಎಂದೆಂದಿಗೂ ಕೈಬಿಸಲಾಗಿದೆ ಅಂತ ಹೇಳಿ ಜೂದ 1:11 13 ನಾವು ಏನ್ ಮಾಡ್ಬೋದಂದ್ರೆ, ನಮ್ಮೊಂದು ಪಾಪವು ಎಷ್ಟು ಸೈತಾನ್ ಸಹ ನಾವು ಬಿಟ್ಟಿದ್ದೋ, ಸೊ ನಾವು ಅಷ್ಟು ಒಂದು ದೇವರ ಒಂದು ಮಹಿಮೆ, ದೇವರ ಒಂದು ಜೀವ ಜಲ ಅಷ್ಟು ಕಳ್ಕೊಂಡಿರ್ತೀವಿ. ಮತ್ತೆ ಬ್ಯಾಪ್ಟಿಸಮ್ ನಾವು ಬ್ಯಾಪ್ಟಿಸಮ್ ತಗೋಬೇಕಾದ್ರೆ ನಮ್ಮ ಪಾಪಗಳನ್ನು ನಾವು ಬಿಟ್ಟು ಬರ್ಬೇಕು ಹೊರತು ನಾವು ಪಾಪಗಳನ್ನ ನಾವು ಅದನ್ನೇ ಕಂಟಿನ್ಯೂ ಮಾಡಬಾರ್ದು. ಸೊ ಸಿ ಅಂತಂದ್ರೆ ನಾವು ಸೈತಾನ್ ಗೊಳಿಸಲಾಗಿದೆ. ಸೊ ನೆಕ್ಸ್ಟ್ ನಾವು ರಿವರ್ ಹೋಗೋಣ. ರಿವರ್ ಬಂದು ಗಾಡ್ಸ್ ಪೀಪಲ್ ಅಂದ್ರೆ ದೇವರ ಮಕ್ಕಳು. ರಿವರ್ ಬಂದು ಏದೆನ್ ತೋಟದಿಂದಲೇ ಇತ್ತು. ದೇವರು ಭೂಮಿನ ಸೃಷ್ಟಿ ಏದೆನ್ ತೋಟದಲ್ಲಿ ಸೃಷ್ಟಿ ಮಾಡಿದಾಗ ರಿವರ್ ಬಂದು ಜೆನಿಸಿಸ್ ಇಂದ ಇತ್ತು. ಸೊ ಜೆನಿಸಿಸ್ ಅಲ್ಲಿ ನಾವು 2:10-14 ಓದೋದಾದ್ರೆ, ಸೊ ನಾವು ನಾಲ್ಕು ವಿಧವಾದಂತ ರಿವರ್ಗಳನ್ನ ನೋಡ್ಬೋದು. ಅದನ್ನ ಜೆನಿಸಿಸ್ 10-14 ಓದ್ಕೊಂಡ್ಬೋದು. ಮತ್ತೆ ಗಾಡ್ಸ್ ಪೀಪಲ್ ಈತನೇ 1:3. ಅವನು ತನ್ನ ಕಾಲದಲ್ಲಿ ತನ್ನ ಫಲ ಕೊಂಡುವಂತ ಎಲೆ ಬಾಡದಂತೆ ನೀರಿನ ಹೊಳೆಗಳ ಬಳಿಯಲ್ಲಿ ನೆಡೆಪಟ್ಟದಂತೆ ಮರದ ಹಾಗಿರುವನು. ಅವನು ಮಾಡುವದನ್ನೆಲ್ಲ ಸಫಲವಾಗುವುದು. ಸೊ ನಾವಿಲ್ಲಿ ಏನ್ ನೋಡೋದಾದ್ರೆ, ದೇವರ ಒಂದು ಮಕ್ಕಳು, ನಾವು ದೇವರ ಮಕ್ಕಳು ಹೇಗಿರ್ತೀರಂದ್ರೆ, ಒಂದು ಮರದಲ್ಲಿ ಫಲ ಕೊಡುವಂತ ಮಕ್ಕಳಾಗಿದ್ದು, ಮತ್ತೆ ಆ ಮರವು ಯಾವುದೇ ರೀತಿ ಬಾಡದಂತೆ, ಅಂದ್ರೆ ಯಾವುದೇ ರೀತಿ ಅದು ಒಣಗೋಗದಂತೆ ನಾವು ಯಾವಾಗೂ ನಿತ್ಯ ಇನ್ನೊಬ್ರಿಗೆ ಒಂದು ರುಚಿಯಾಗಿ ದೇವರ ಒಂದು ಮಕ್ಕಳಾಗಿ ನಾವು ಸ್ವರೂಪದಲ್ಲಿ ಇರ್ತೀರಿ ಅಂತ ನೋಡ್ಬೋದು. ಮತ್ತು ಅದೇ ರೀತಿಯಲ್ಲಿ ಜೆನಿಸಿಸ್ 36:8, ಕೀರ್ತನೆಗಳು 36:8, ನಿನ್ನ ಆಲಯದ ಪರಿಪೂರ್ಣತೆಯಿಂದ ಅವರು ಸಂತೃಪ್ತಿಯಾಗುವರು, ನಿನ್ನ ಸಂಭ್ರಮದ ನದಿಯಿಂದ ಅವರಿಗೆ ಕುಡಿಯ ಮಾಡುವಿ. ಸೊ ಇಲ್ಲಿ ದೇವ್ರು ಏನಂತಾರೆ ಅಂದ್ರೆ, ನಿನ್ನ ಆಲಯದಲ್ಲಿ ಪರಿಪೂರ್ಣತೆಯಿಂದ ಅವರು ಸಂತೃಪ್ತಿಯಾಗಿರೋರು. ನಮ್ಮ ದೇವರಲ್ಲಿ ನಾವು ಸದಾ ಕಾಲವು ಪರಿಪೂರ್ಣತೆಯಿಂದ ಒಂದು ಒಳ್ಳೆ ಒಂದು ಮಕ್ಕಳಾಗಿದ್ದರೆ ನಾವು ಇನ್ನೊಬ್ಬರಿಗೆ ಪರಿಪೂರ್ಣತೆಯಿಂದ ಇನ್ನೊಬ್ಬರಿಗೆ ಸಾಕ್ಷಿಯಾಗಿತ್ತು. ಮತ್ತೆ ದೇವರ ಒಂದು ಜೀವಜಲವನ್ನು ನಾವು ದಾಹದಲ್ಲಿದ್ದಾಗ ದೇವರ ಒಂದು ಜೀವಜಲ ನಾವು ಸೇವಿಸ್ಕೊಂಡಾಗ ನಾವು ಸಹ ಇನ್ನೊಬ್ರಿಗೆ ದೇವರ ಒಂದು ಜೀವಜಲ ಏನು ಅಂತ ನಾವು ಇನ್ನೊಬ್ರಿಗೆ ಹೇಳ್ಬಹುದಂತೆ. ಮತ್ತು ಅದೇ ರೀತಿಯಲ್ಲಿ ಇದನ್ನ ಜೆನಿಸಿಸ್ 2:10 ಅಲ್ಲಿ ನಾನು ನಿಮ್ಗೆ ನಾನು ನಿಮಗೆ ಹೇಳಿದ್ದೆ, ತೋಟದಲ್ಲಿ 2:10 ಅಲ್ಲಿ 4 ತರದಂತ ರಿವರ್ಗಳನ್ನ ನಾವು ನೋಡ್ಬೋದು. ಅದು ದೇವರ ಒಂದು ಕ್ರಿಯೇಷನ್ ಅಲ್ಲಿ ಮೊದಲನೆಯದು ಹೆಸರು ಪಿಶೋನ್. ಅದು ಹಾವಿಲ್ ದೇಶವನ್ನೆಲ್ಲ ಸುತ್ತುವುದು, ಅದರಲ್ಲಿ ಬಂಗಾರವಿದೆ. ಸೊ ದೇವರ ಒಂದು ನದಿಯಲ್ಲಿ, ಅದು ಪಿಶೋನ್ ಅನ್ನೋ ನದಿಯಲ್ಲಿ ಬಂಗಾರ. ಸೊ ದೇವರ ಒಂದು ಆಶೀರ್ವಾದವು ಸೈತಾನನ ಒಂದು ಪಾಪವು ತುಂಬಾ ವ್ಯತ್ಯಾಸ ನಾವು ನೋಡ್ಬೋದು ಈ ಒಂದು ವಚನಗಳಲ್ಲಿ.
ಸೊ ನಾವ್ ಇದನ್ನ ಇದು ಬಂದು ಇದು ಒಂದು ಸಿ ಸೈತಾನು, ರಿವರ್ ಬಂದು ಗಾಡ್ಸ್ ಪೀಪಲ್. ದೇವರು ಮತ್ತೆ ಸೈತಾನದಲ್ಲಿರುವಂತ ಡಿಫ್ರೆನ್ಸ್, ಸಿಗೂ ಮತ್ತು ರಿವರ್ ಇರುವಂತ ಒಂದು ವ್ಯತ್ಯಾಸವನ್ನು ನಾವು ಇದ್ರಲ್ಲಿ ನೋಡ್ಬೋದು. ಮತ್ತೆ ರೆವಲ್ಯೂಷನ್ 13:1 ಪ್ರಕಟಣೆ 13:1. ಆಗ ನಾನು ಸಮುದ್ರದ ಮರಳಿನ ಮೇಲೆ ನಿಂತೆನು, ಸಮುದ್ರದೊಳಗಿದ್ದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಕಿರೀಟಗಳು, ತಲೆಗಳ ಮೇಲೆ ದೂಷಣೆಯ ನಾಮವು ಇದ್ದವು. ಸೊ ನಾವಿದನ್ನ ಏನ್ ನೋಡೋದಾದ್ರೆ, ಆಗ ನಾನು ಸಮುದ್ರದಲ್ಲಿ ಮರಳಿನ ಮೇಲೆ ನಿಂತೆನು. ಸೊ ಸಮುದ್ರದಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ, ಲೂಸಿಫರ್ ಸೈತಾನನು, ದಬ್ಬಲ್ಪಟ್ಟಂತ ಸೈತಾನನು ಹೇಗೆ ಅವನ ರೂಪಿಸ್ತಾರೆ, ಹೇಗೆ ಅವನ ಚಿತ್ರ ಇದೆ ಅಂತ. ಅವನು ಒಂದು ಸಮುದ್ರದ ಮೃಗವಾಗಿದ್ದು, ಅವನು ಸಮುದ್ರದ ಒಂದು ಮೃಗವಾಗಿ ನಾನು ನೋಡ್ದೆ. ಮತ್ತೆ 7 ತಲೆಗೂ 10 ಕೊಂಬುಗಳು. ಆ ಒಂದು ಸೈತಾನ್ಗೆ 7 ತಲೆ ಇತ್ತು, ಅದರಲ್ಲಿ 10 ಕೊಂಬುಗಳು. ಆ ಕೊಂಬುಗಳ ಮೇಲೆ 10 ಕಿರೀಟ ಇತ್ತು. ಆ ಒಂದು ಕಿರೀಟಗಳ ಮೇಲೆ ದೂಷಣೆಯ ನಾಮವು ಇದ್ದವು. ದೂಷಣೆ ಪಾಪ, ಮತ್ತೆ ಈ ಕೆಟ್ಟ ಕೆಲಸ ಮಾಡ್ತಾರಂತ ಆ ಒಂದು ಎಲ್ಲಾ ಶಾಪವು ಆ ಒಂದು ಲೂಸಿಫರ್ ಮೇಲೆ ಇತ್ತು ಅಂತ ನೋಡ್ಬೋದು. ಈಗ ನಾವು ಲೂಸಿಫರ್ ಕ್ಯಾರೆಕ್ಟರ್ ನ ನೋಡ್ರಿ, ಲೂಸಿಫರ್ ಒಂದು ಚಿತ್ರ ನೋಡಿದ್ರಿ. ಸೊ ನೆಕ್ಸ್ಟ್ ನಾವು ಯೋಹಾನ 1 ನೋಡೋಣ. ಸೊ ನಾವು ಯೋಹಾನದಲ್ಲಿ 1:32 ಯೋಹಾನನು ಸಾಕ್ಷಿ ಕೊಟ್ಟನು, ಆತನು ಪಾರಿವಾಳದಂತೆ ಪರಲೋಕದಿಂದ ಇಳಿದು ಆತನ ಮೇಲೆ ನೆಲೆಗೊಂಡಿರುವುದನ್ನು ನಾನು ನೋಡಿದೆನು. ಇಲ್ಲಿ ಜಾನ್ ದ ಬ್ಯಾಪ್ಟಿಸ್ಟ್ ಬಂದು ದೇವರು ಹೇಗೆ ಬ್ಯಾಪ್ಟಿಸಮ್ ತಗೊಂಡು ಇದ್ದಾಗ ಹೇಗಿದ್ರು ಅಂತ. ಸೊ ದೇವರು ಒಂದು ಪರಿಶುದ್ಧರಾಗಿದ್ದು, ದೇವರ ಒಂದು ಹೋಲಿ ಸ್ಪಿರಿಟ್ ಪವಿತ್ರಾತ್ಮವು ಒಂದು ಪಾರಿವಾಳ ರೀತಿ ಬಂದು ಮೇಲೆ ನೆಲೆಗೊಂಡಿರುವುದನ್ನು ನಾನು ನೋಡಿದೆ. ಸೊ ಪಾರಿವಾಳ ರೀತಿಯಲ್ಲಿ ದೇವರ ಒಂದು ಪರಿಶುದ್ಧತೆಯನ್ನು ನೋಡ್ಬೋದು. ಮತ್ತು ಜಾನ್ 1:33 ನಾನು ಆತನನ್ನು ಅರಿತಿರಲಿಲ್ಲ, ಆದರೆ ನೀರಿನಿಂದ ಬ್ಯಾಪ್ಟಿಸಮ್ ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದ ಆತನೇ ನನಗೆ ಯಾವತನ ಮೇಲೆ ಆತನು ಇಳಿದು ನೆಲೆಯಾಗಿರುವುದನ್ನು ನೀನು ನೋಡುವಿಯೋ, ಆತನೇ ಪವಿತ್ರಾತ್ಮನಿಂದ ಬ್ಯಾಪ್ಟಿಸಮ್ ಮಾಡಿಸಿರುವ ಆತನು ಎಂದು ಹೇಳಿದನು. ಸೊ ಇಲ್ಲಿ ಜಾನ್ ದ ಬ್ಯಾಪ್ಟಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಸೊ ಜಾನ್ ದ ಬ್ಯಾಪ್ಟಿಸ್ಟ್ ಬಂದು ದೇವರಿಗೆ ಬ್ಯಾಪ್ಟಿಸಮ್ ಮಾಡಿದಷ್ಟು ಅವರು ಪರಿಶುದ್ಧರಾಗಿರ್ಲಿಲ್ಲ. ಅಂದ್ರೆ ಅವ್ರ ಮನ್ಸಲ್ಲಿ ಇತ್ತು, ನಾನು ಹೇಗೆ ನಿಮ್ಗೆ ಬ್ಯಾಪ್ಟಿಸಮ್ ಕೊಡ್ಬೇಕು ಅಂತ ಅಂದ್ಬಿಟ್ಟು. ಆದ್ರೂ ಸಹ ದೇವರು ಒಂದು ಮನುಷ್ಯನ ರೂಪದಲ್ಲಿ ಬಂದು ಬ್ಯಾಪ್ಟಿಸಮ್ ತಗೊಂಡು ಪವಿತ್ರಾತ್ಮನಿಂದ ಬ್ಯಾಪ್ಟಿಸಮ್ ಮಾಡಿಸ್ಕೊಂಡ್ರು. ಸೊ ಪವಿತ್ರಾತ್ಮನ ಮುಖಾಂತರ ಬ್ಯಾಪ್ಟಿಸಮ್ ತಗೊಂಡದನ್ನ ಜಾನ್ ದ ಬ್ಯಾಪ್ಟಿಸ್ಟ್ ನೋಡಿದ್ರು ಅಂತ ಇಲ್ಲಿ ನೋಡ್ಬೋದು. ಮತ್ತು ಅದೇ ರೀತಿಯಲ್ಲಿ ಜಾನ್ 1:34 ನಾನು ನೋಡಿ ಈತನೇ ದೇವರ ಮಗನೆಂದು ಸಾಕ್ಷಿ ಕೊಟ್ಟೆನೆ,
ಕೊಟ್ಟಿದ್ದೇನೆ ಅಂದನು. ಸೊ ದೇವರ ಒಂದು ಪ್ರಸನ್ನತೆ ಮತ್ತು ದೇವರ ಬ್ಯಾಪ್ಟಿಸಮ್ ತಗೊಂಡಾದ್ಮೇಲೆ ಇದ್ದಂತ ಆ ಒಂದು ಪರಿಶುದ್ಧತೆ ನೋಡ್ಬಿಟ್ಟು ಇವರೇ ದೇವರ ಮಗ ಎಂದು ಅವರೇ ಸಾಕ್ಷಿ ಕೊಟ್ರಂತೆ. ಸೊ ಮತ್ತೆ ಅದೇ ರೀತಿಯಲ್ಲಿ ಜಾನ್ 1 29 3 ದಿನ ಯೋಹಾನನು ತನ್ನ ಕಡೆಗೆ ಬರುತ್ತಿದ್ದ ಯೇಸುವನ್ನು ನೋಡಿ, ಇಗೋ ಲೋಕದ ಪಾಪವನ್ನು ತೆಗೆದು ಹಾಕುವ ದೇವರ ಕುರಿಮರಿ ಎಂದು ಹೇಳಿದನು. ಸೊ ಯೋಹಾನನು ದೇವ್ರು ಬರ್ಬೇಕಾರೇನೆ ದೇವ್ರು ಬರೋದನ್ನು ನೋಡಿ ನಮಗೋಸ್ಕರ ಕುರಿಯಾಗಿ ಬಂದಂತ ದೇವರನ್ನು ನೋಡಿ ಇವರೇ ನಿಜವಾದ ದೇವರು ಅಂತ ಜಾನ್ ದ ಬ್ಯಾಪ್ಟಿಸ್ಟ್ ಹೇಳಿದ್ರಂತೆ. ಸೊ ನಾವು ಜಾನ್ ಮತ್ತೆ ರೆವಲ್ಯೂಷನ್ ಅಲ್ಲಿ ಏನ್ ನೋಡ್ಬೋದು ಅಂತಂದ್ರೆ, ರೆವಲ್ಯೂಷನ್ ಅಲ್ಲಿ ಬಂದ್ಬಿಟ್ಟು ನಾವು ಸೈತಾನ್ನ ಒಂದು ಕ್ಯಾರೆಕ್ಟರ್ ನೋಡ್ಬೋದು. ಹೇಗೆ ಅವನು ರುದ್ರವಾಗಿ ಅವನು ಎಲ್ಲ ಪಾಪಕ್ಕೂ ಒಂದು ಶಾಪವಾಗಿದ್ದು ದೇವರ ಒಂದು ಕೋಪಕ್ಕೆ ವಿರುದ್ಧವಾಗಿದ್ದು ಹೇಗೆ ನಡ್ಕೊಂಡಿದ್ದ ಅಂತ ಅಂದ್ಬಿಟ್ಟು ನಾವು ರೆವಲ್ಯೂಷನ್ ಅಲ್ಲಿ ನೋಡ್ಬೋದು. ಅದೇ ರೀತಿಯಲ್ಲಿ ಜಾನ್ ಅಲ್ಲಿ ನಾವು ನೋಡೋದಾದ್ರೆ ದೇವರ ಒಂದು ಕ್ಯಾರೆಕ್ಟರ್ ಹೇಗೆ ಪರಿಶುದ್ಧವಾಗಿದ್ದು, ಹೇಗೆ ಮಾನವ ರೂಪನಾಗಿ ಬಂದು ಮನುಷ್ಯನ ರೂಪನಾಗಿ ಬಂದು ಬ್ಯಾಪ್ಟಿಸಮ್ ತಗೊಂಡು ಪರಿಶುದ್ಧತೆಯಿಂದ ಪವಿತ್ರಾತ್ಮನ ಮುಖಾಂತರ ದೇವರು ನಮ್ಗೆ ಸುವಾರ್ತೆ ಮಾಡಿದ್ರು ಅಂತ ನಾವು ನೋಡ್ಬೋದು. ಮತ್ತು ಯೋಹಾನ 4:11 ಆ ಸ್ತ್ರೀಯು ಜಾನ್ 4:11 ಅಲ್ಲಿ ನೋಡೋದಾದ್ರೆ, ಆ ಸ್ತ್ರೀಯು ಆತನಿಗೆ, ಅಯ್ಯ, ಸೇದುವುದಕ್ಕೆ ನಿನಗೆ ಏನು ಇಲ್ಲ, ಮತ್ತು ಬಾವಿ ಆಳವಾಗಿದೆ. ಹೀಗಿರುವಲ್ಲಿ ಆ ಜೀವಕರವಾದ ನೀರು ನನಗೆ ಎಲ್ಲಿಂದ ಬಂತು ಅಂತ ಇದರಲ್ಲಿ ನಾವು ನೋಡೋದಾದ್ರೆ, ಇಲ್ಲಿ ಒಬ್ಬ ಸ್ತ್ರೀ ಬಂದು ಬಾವಿಯಲ್ಲಿ ನೀರ್ ಸೇರ್ಬೇಕಾರೆ, ದೇವ್ರೆ ಇಲ್ಲಿ ಬಾವಿಯಲ್ಲಿ ನೀರಿಲ್ಲ, ಹೇಗ್ ಸೇರ್ತೀರಾ, ನೀರಿಲ್ಲ ಅಂತಂದಾಗ ದೇವ್ರು ಆಗ ನಾನೇ ಜೀವ ಜಲವೂ ಆಗಿದ್ದೇನೆ ಅಂತ ಹೇಳ್ತಾರೆ. ಸೊ ನಮ್ಮ ಒಂದು ಜೀವ ಜಲವು ದೇವರಾಗಿರ್ಬೇಕಾದ್ರೆ ಸೊ ನಾವು ಮತ್ತೊಂದು ನೀರಿಗೆ ಯಾಕೆ ತವಕ ಪಡ್ಬೇಕು ಅಂತ ಇಲ್ಲಿ ನೋಡ್ಬೋದು. ಮತ್ತೆ ಐಸಾಯ 55:1 ಬಾಯಾರಿದವರೆಲ್ಲರೂ ನೀರಿಗೆ ಬನ್ನಿ, ಮತ್ತು ಹಣವಿಲ್ಲದ ನೀವು ಬನ್ನಿ, ಖರೀದಿಸಿ ತಿನ್ನಿರಿ ಬನ್ನಿ. ಹಣವಿಲ್ಲದೆ ಮತ್ತು ವೆಚ್ಚವಿಲ್ಲದೆ ವೈನ್ ಮತ್ತು ಹಾಲನ್ನು ಖರೀದಿಸಿ. ಬ್ರೆಡ್ ಅಲ್ಲದಕ್ಕೆ ಏಕೆ ಹಣವನ್ನು ಖರ್ಚು ಮಾಡಿ ಮತ್ತು ನಿಮ್ಮನ್ನು ಏನು ತೃಪ್ತಿಪಡಿಸುವುದಿಲ್ಲ. ಸೊ ಯೆಶಾಯ 51:1 ನಾವ್ ಏನ್ ನೋಡ್ಬೋದ್ರೆ, ಬಾಯಾರಿದವನು ಬರಲಿ. ನಮಗೆ ದಾಹ ಇತ್ತು, ಇವಾಗ ನನಗ್ ದಾಹ ಆದ್ರೆ ನಾನೇ ನೀರ್ ಕುಡಿಬೇಕೆ ಹೊರ್ತು ಬೇರೆ ಯಾರು ಕುಡಿಯಕ್ಕಾಗಲ್ಲ. ಅದೇ ರೀತಿಯಲ್ಲಿ ನಮ್ಮ ಒಂದು ದೇವರ ವಿಷಯದಲ್ಲಿ ನಾವು ಜೀವ ಜಲಕ್ಕಾಗಿ ನಾವು ತಾಕ ಪಡ್ತಿದ್ದೀರಾ, ದೇವರಿಗಾಗಿ ನಾವು ಬಾಯಾರಿಕೆಯಿಂದ ನಾವು ಇದ್ದೀರಾ. ಯಾಕೆಂದ್ರೆ ದೇವರು ಕೊಡುವಂತ ಜೀವ ಜಲವು ಯಾವುದೇ ಒಂದು ಹಣಕಾಸಕ್ಕಾಗಲಿ ಇಲ್ಲಾಂದ್ರೆ ತುಂಬಾ ಕಾಸ್ಟ್ಲಿ ಆಗ್ಲಿ ಇಲ್ಲ ಖರೀದಿ ಮಾಡಕ್ಕೆ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಜೀವ ಜಲವು ದೇವರಾಗಿದ್ದಾರೆ. ದೇವ್ರು ಬಂದು ನಮಗೋಸ್ಕರ, ನಾವು ಮಾಡಿರೋ ಪಾಪಕ್ಕೋಸ್ಕರ ಜೀವ ಜಲವಾಗಿ ದೇವ್ರು ಬಂದಿದ್ದಾರೆ ಅಂತ ನೋಡ್ಬೋದು. ಮತ್ತೆ ಐಸಾಯ 59:19 ಆದುದರಿಂದ ಅವರು ಪಶ್ಚಿಮದಿಂದ ಕರ್ತನ ಹೆಸರನ್ನು ಮತ್ತು ಸೂರ್ಯನ ಉದಯದಿಂದ ಆತನ ಮಹಿಮೆಯನ್ನು ಭಯಪಡುವವರು. ಶತ್ರುಗಳ ಪ್ರವಾಹದಂತೆ ಬಂದಾಗ ಕರ್ತನ ಆತ್ಮವು ಅವನ ವಿರುದ್ಧ ಒಂದು ಮನದಂಡವನ್ನು ಎತ್ತುತ್ತದೆ.
ಸೊ ಐಶಾಯದಲ್ಲಿ ನಾವ್ ಏನ್ ನೋಡ್ತೀರಂದ್ರೆ ಫಿಯರ್ ದ ನೇಮ್ ಆಫ್ ಲಾರ್ಡ್. ದೇವರಿಗಾಗಿ ನಾವು ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕದಿಂದ ದೇವ್ರಿಗೋಸ್ಕರ ಭಯಪಟ್ಟು ನೆರುವಂತ ಮಕ್ಕಳು ಸಹ ಇದ್ದಾರೆ. ಮತ್ತು ಅದು ದೇವ್ರಿಗಾಗಿ ಸ್ತುತಿಸಿ ಮಹಿಮೆ ಪಡಿಸುವಂತ ಜನಗಳು ಸಹ ಇದ್ದಾರೆ. ಅದೇ ರೀತಿಯಲ್ಲಿ ಕರ್ತನ ಆತ್ಮವು ಅವನ ವಿರುದ್ಧ ಒಂದು ಮನದಂಡವನ್ನು ಎತ್ತುತ್ತದೆ. ಸೊ ದೇವ್ರ ಮಕ್ಕಳು ಎಲ್ಲಿ ದೇವರ ಒಂದು ಮಕ್ಕಳು, ದೇವರ ಒಂದು ಪ್ರಸನ್ನತೆಯು ಹೇಗಿರ್ಬೋದು ಅದೇ ರೀತಿ ದೇವರಿಗೆ ವಿರುದ್ಧವಾದಂತ ಮಕ್ಕಳು ಸಹ ಇಲ್ಲಿದ್ದಾರೆ ಅಂತ ನಾವು ಇಲ್ಲಿ ನೋಡ್ಬೋದು. ಸೊ ಜೆನಿಸಿಸ್ 1:2 ಜೆನಿಸಿಸ್ 1:2 ಅಲ್ಲಿ ಭೂಮಿಯು ನಿಖಾರವಾಗಿಯೂ ಶೂನ್ಯವಾಗಿಯೂ ಇತ್ತು. ಹಾಗಾದಾಗ ಮೇಲೆ ಕತ್ತಲೆ ಇತ್ತು, ದೇವರ ಆತ್ಮವು ನೀರುಗಳ ಮೇಲೆ ಚಲಿಸುತ್ತಿತ್ತು. ಸೊ ಇಲ್ಲಿ ನಾವು ನಾನ್ ನಿಮ್ಗೆ ಹೇಳಿದ್ದೇನೆ, ಭೂಮಿಯು ಶೂನ್ಯವಾಗಿತ್ತು ಅಂದ್ರೆ ಯಾವುದೇ ಒಂದು ಶೇಪ್ ಇಲ್ಲದಂತೆ ಬರೀ ಕತ್ತಲೆಯಾಗಿ ಬರೀ 0 ಆಗಿತ್ತು. ಆ ದೇವರ ಆತ್ಮವು ನೀರುಗಳ ಮೇಲೆ ಚಲಿಸುತ್ತಿತ್ತು. ದೇವರ ಒಂದು ಆತ್ಮವು ನೀರುಗಳ ಮೇಲೆ ಇತ್ತಂತೆ ಅನ್ನೋದನ್ನ ನಾವು ಜೆನಿಸಿಸ್ 1 ನಾವು ನೋಡ್ಕೊಬಹುದು. ಮತ್ತೆ ಸೊ ಇದನ್ನ ನಾವು ನೋಡ್ಬೋದು. ಮತ್ತೆ ಐಸಾಯ 27:1 ಸಹ ನೋಡ್ಬೋದು. ಡೆವಿಲ್ ಅಂಡ್ ಸೈತಾನ್ ಯಾರನ್ನಂತ ಕರೀತಾರೆ ಅನ್ನೋದನ್ನ ನಾವು ರೆವಲ್ಯೂಷನ್ ಸಹ ನೋಡಿದಿರಿ. ಮೀಕಾದಲ್ಲೂ ಸಹ ನಾವು 7:19 ನೋಡಿದಿರಿ. ಸಿನ್ಸ್ ಇಂಟು ದ ಡೆಪ್ತ್ ಆಫ್ ಸಿ ಅಂತ ನೋಡಿದಿರಿ. ನಮ್ಮ ಒಂದು ಪಾಪವು ಸಮುದ್ರದ ಆಳವಾಗಿ ಹೋಗಲಾಗಿದೆ ಅಂತ ಸಹ ನೋಡ್ಬೋದು. ಮತ್ತು ನಾವು ಎಲ್ರು ಬ್ಯಾಪ್ಟಿಸಮ್ ಸಹ ನೀರಿನಿಂದ ತಗೊಂತಿದೀವಿ, ನೀರಿನಿಂದನೇ ನಾವು ತಗೊಬೇಕು. ಸೊ ಆದ್ರೆ ಇಲ್ಲಿ 2 ತರ ಇದೆ. ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಹಾ ಟೈಮಲ್ಲಿ ಹೇಗೆ ಜನಗಳು ತುಂಬಾ ಕೆಟ್ಟ ಕೆಲಸ ಮಾಡಿ ತುಂಬಾ ಕೆಟ್ಟದಾಗಿ ನಡ್ಕೊಂಡು, ಆದ್ರೂ ಸಹ ನೋಹಾನು ಒಂದು ಸೇತುವೆ ಕಟ್ಬೇಕಾದ್ರೆ ದೇವರ ಬರ್ತಾರೆ, ದೇವರ ಈ ಭೂಮಿನ ನಾಶ ಮಾಡ್ತಾರೆ. ಎಲ್ಲಾರು ಮನೆ ಪರಿವರ್ತನೆ ಮಾಡ್ಕೊಳ್ಳಿ, ನಿಮ್ಮ ಒಂದು ಪಾಪವನ್ನು ಬಿಟ್ಟು ದೇವ್ರ ಕಡೆಗೆ ತಿರುಗಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಅಲ್ಲಿರೋ ಜನಗಳು ಯಾರು ಕೇಳಲ್ಲ. ಸೊ ಅದಕ್ಕೆ ದೇವರು ನೋಹ ಕುಟುಂಬನ ರಕ್ಷಣೆ ಮಾಡಿ ಮಿಕ್ಕಿದ ಎಲ್ಲಾ ಜನಗಳನ್ನ ಅವರು ನಾಶ ಮಾಡ್ತಾರೆ. ಒಟ್ಟು 40 ದಿನ ಮಳೆ ಸುರಿಸ್ತಾರೆ, ಮತ್ತೆ 150 ದಿನ ಭೂಮಿ ಮೇಲೆ ಮಳೆ ಇರುತ್ತೆ. ಸೊ ಸೃಷ್ಟಿಯಲ್ಲಿ ಮೊದಲೇ ನಾವು ಭೂಮಿಯಲ್ಲಿ ನೀರ್ ನೋಡಿದ್ರಿ. ಅದ್ ನಂತರ ದೇವರು ನೋಹಾನ್ ಟೈಮಲ್ಲಿ ಅದು 40 ದಿನ ಮಳೆ ಸುರಿಸಿ 150 ದಿನ ಭೂಮಿ ಮೇಲೆ ನೀರ್ ಇರೋ ತರ ಮಾಡಿದ್ರು. ಇದ್ರಲ್ಲಿ ನಾವೇನ್ ನೋಡೋದಾದ್ರೆ, ಬ್ಯಾಪ್ಟಿಸಮ್ ಅಲ್ಲಿ ನಾವು ಜಾನ್ ದ ಬ್ಯಾಪ್ಟಿಸ್ಟ್ ಕೊಡ್ಬೇಕಾದ್ರೆ ಕೊಟ್ಟಂತ ಬ್ಯಾಪ್ಟಿಸ್ಗೂ ಇಲ್ಲಿರುವ ಒಂಥರ ಬ್ಯಾಪ್ಟಿಸಮ್ಗೂ ತುಂಬಾ ವ್ಯತ್ಯಾಸ ಇದೆ. ಹೇಗೆ ಅಂತಂದ್ರೆ, ನಾವು ತಗೊಳ್ಳೋ ಬ್ಯಾಪ್ಟಿಸಮ್ ನಮ್ಮ ಒಂದು ಪಾಪವು ಸಮುದ್ರದ ಆಳಗೆ ಹೋಗಿ ನಾವು ಮತ್ತೆ ದೇವರ ಒಂದು ಮಕ್ಕಳಾಗಿ ದೇವರ ಒಂದು ಪರಿಪೂರ್ಣತೆಯಿಂದ, ದೇವರ ಒಂದು ಪರಿಶುದ್ಧತೆಯಿಂದ ನಾವು ಬರ್ತೀವಿ. ಬಟ್ ಇಲ್ಲಿ ಯಾವ ಜನರು ತನ್ನ ದೇವ್ರ ಮಾತು ಕೇಳ್ದಿರೇನೆ, ದೇವ್ರ ಮಾತು ಕೇಳಿದ್ರೆ ದೇವರ ಒಂದು ಕೋಪಕ್ಕೆ, ದೇವರ ಒಂದು ಮಳೆಯ ನಾಶಕ್ಕೆ ಒಳಗಾದ್ರು. ಆದ್ರೆ ಈ ಒಂದ್ರಲ್ಲಿ ಜನಗಳು ನೀರಿನ ಒಳಗಡೆ ಮುಳುಗೋದ್ರು, ಬಟ್ ಮೇಲೆ ಬಂದಿಲ್ಲ. ಯಾಕೆಂದ್ರೆ ಅವ್ರ ಪಾಪ ಸಮೇತ ಅವರು ನೀರ್ ಒಳಗಡೆ ಹೋದ್ರೆ ಹೊರತು ಅವ್ರ ಪಾಪನ್ ಬಿಟ್ಟು ಅವರು ನೀರ್ ಮೇಲೆ ಬಂದಿಲ್ಲ. ಸೊ ಇದನ್ನ ನಾವು ನೋಡ್ಬೋದು. ಮತ್ತು ಸಮುದ್ರ ನಾವು ಬೈಬಲ್ ಅಲ್ಲಿ ಇನ್ನೊಂದು ನೋಡೋದಾದ್ರೆ, ಸಮುದ್ರ ಒಂದು ನೆಗೆಟಿವ್ ವೈಬ್ರೇಷನ್ ಅಂತ ಹೇಳ್ಬೋದು.
ಐಸಾಯದಲ್ಲಿ ಅದೇ ಐಸಾಯದಲ್ಲೂ ಸಹ ನೋಡಿದ್ವಿ, ಸಿ ಇನ್ ಸೈತಾನ್. ಐಸಾಯದಲ್ಲಿ ಸಮುದ್ರದಲ್ಲಿ ಸೈತಾನ್ ಇದ್ದಾನೆ. ಮೀಕಾದಲ್ಲಿ ಸಿನ್ಸ್ ಆರ್ ಇನ್ ದ ಸಿ ಅಂತ ಹೇಳ್ಬೋದು. ಮೀಕಾದಲ್ಲಿ ಬಂದು ನಮ್ಮ ಪಾಪಗಳೆಲ್ಲ ಸಮುದ್ರದಲ್ಲಿ ಹೋಗಲಾಗುತ್ತದೆ ಅಂತ ನೋಡ್ಬೋದು. ಮತ್ತೆ ಎಲ್ಲಾ ಕೆಟ್ಟ ಜನಗಳು, ಎಲ್ಲ ಒಂದು ಕೆಟ್ಟ ಕಾರ್ಯಗಳು ಸಹ ಸಮುದ್ರದಿಂದ ನಾಶ ಆಗುತ್ತೆ ಅಂತ ನಾವು ಇಲ್ಲಿ. ಸೊ ಅದಕ್ಕಾಗಿ ನಾವು ಸಮುದ್ರವನ್ನು ನೆಗೆಟಿವ್ ಜೂನ್ 1:11-13 ನೋಡೋದಾದ್ರೆ, ಬ್ಯಾಡ್ ಪೀಪಲ್ ಆರ್ ಕಂಪೇರ್ಡ್ ಟು ದ ಸಿ. ಕೆಟ್ಟ ಜನಗಳು ಸೈತಾನ್ನ ಮಕ್ಕಳು ಎಲ್ಲಾರನ್ನ ನಾವು ಸಮುದ್ರಕ್ಕೆ ಹೋಲಿಸಲಾಗಿದೆ. ಸೊ ಅದಕ್ಕೆ ನ್ಯೂ ಟೆಸ್ಟಿಮನಿ ಜೇಮ್ಸ್ ಅಲ್ಲಿ 1:6 ಅಲ್ಲಿ ನೋಡೋದಾದ್ರೆ, ಇಫ್ ಯು ಡೋಂಟ್ ಹ್ಯಾವ್ ಫೇತ್, ಅಂದ್ರೆ ಫೇತ್ ನಂಬಿಕೆ, ನೀವು ನೀರಿನ ಅಲೆಗಳ ಹಾಗೆ ಸಮುದ್ರದಲ್ಲಿ ಇರುತ್ತೀರಿ ಅಂತ ಹೇಳ್ತೇವೆ. ಸೊ ನಾವು ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಫೇತ್ ಬಂದು ದೃಢವಾಗಿರ್ಬೇಕು, ನಂಬಿಕೆ ಬಂದು ದೃಢವಾಗಿರ್ಬೇಕು. ಅಲೆಗಳ ಹಾಗೆ ನಾವು ನಂಬಿಕೆ ಇರಬಾರ್ದು. ಯಾಕಂದ್ರೆ ಅಲೆಗಳು ಬಂದು ಹೋಗ್ತಾನೆ ಇರ್ತವೆ ಹೊರತು ಅದೇ ಒಂದು ಜಾಗದಲ್ಲಿ ಸ್ಥಿರವಾಗಿರಲ್ಲ ಅಂತ ನಾವು ನ್ಯೂ ಟೆಸ್ಟಿಮೆಂಟ್ ಜೇಮ್ಸ್ 1:6 ಅಲ್ಲಿ ನೋಡ್ಬೋದು. ಮತ್ತೆ ರಿವರ್ ಸ್ಯಾಮ್ಸ್ 1:3 ಅಲ್ಲಿ ನೋಡಿದ್ರೆ ಅದೇ ಗಾಡ್ಸ್ ಪೀಪಲ್ ಕಂಪೇರ್ಡ್ ಟು ದ ರಿವರ್ ಅಂತ ನೋಡ್ಬೋದು. ಮತ್ತೆ ರೆವಲ್ಯೂಷನ್ 29:10 ಅಲ್ಲಿ ಸೈತಾನ್ ಮತ್ತೆ ಏಂಜಲ್ಸ್ ಎಲ್ಲಾ ಕೆಟ್ಟ ಜನಾಂಗದವರು ಬೆಂಕಿಯಲ್ಲಿ ಹಾಕಲ್ಪಟ್ಟಲಾಗಿದೆ ಅಂತ ನಾವು ರೆವಲ್ಯೂಷನ್ ಅಲ್ಲಿ ನೋಡ್ಬೋದು. ಮತ್ತು ನಾವು ರೆವಲ್ಯೂಷನ್ ಅಲ್ಲಿ 17 ಅಲ್ಲಿ ನೋಡೋದೇ ಆದ್ರೆ, ಇಲ್ಲಿ 17:1 7 ಪಾತ್ರೆಗಳನ್ನು ಹಿಡಿದ 7 ಮಂದಿ ದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತನಾಡಿ, ಇಲ್ಲಿಗೆ ಬಾ, ಬಹಳ ನೀರುಗಳ ಮೇಲೆ ಕೂತಿರುವ ಮಹಾಜಾರ ಸ್ತ್ರೀಗೆ ಬರುವ ದಂಡನೆಯನ್ನು ನಾನು ನಿನಗೆ ತೋರಿಸುತ್ತೇನೆ. ಸೊ ಇಲ್ಲಿ ರೆವಲ್ಯೂಷನ್ 17:1 ಯಾರು ಹೋಲಿಸಿದ್ದಾರೆ ಅಂತಂದ್ರೆ, ಈ ಸೈತಾನ್ ಮತ್ತೆ ವಿಕಟ್ ಪೀಪಲ್ಗೆ ಹೇಳಲಾಗಿದೆ ಅಂತ ನೋಡ್ಬೋದು. ಯಾಕಂದ್ರೆ ಇಲ್ಲಿ ಬಂದು ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿ, ಕೆಟ್ಟ ಕಾರ್ಯಗಳನ್ನು ಮಾಡಿ, ದೇವರ ಒಂದು ಕೋಪಕ್ಕೆ ವಿರೋಧವಾಗಿ ನಡ್ಕೊಂತಾ ಇರುವಂತ ಮನುಷ್ಯಗಳನ್ನ ನಾವು ನೋಡ್ಬೋದು. ಸೊ ಅದೇ ರೀತಿಯಲ್ಲಿ ನಾವು ರೆವಲ್ಯೂಷನ್ 22:7 22:17 ಅಲ್ಲಿ ಆತನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ, ಕೆಲವನನ್ನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಉಚಿತವಾಗಿ ತೆಗೆದುಕೊಳ್ಳಲಿ. ಸೊ ಇಲ್ಲಿ ನಾವು ನೋಡೋದೇ ಆದ್ರೆ, ಬಾಯಾರಿದವನು, ಯಾರಿಗೆ ಒಂದು ನೀರಿನ ಅವಶ್ಯಕತೆ ಇಲ್ಲ, ಒಂದು ಬಾಯಾರಿಕೆ ಇದೆಯೋ ದೇವರ ಬಳಿಗೆ ಬನ್ನಿರಿ ಅಂತ ದೇವರು ನಮ್ಮನ್ನ ಕರೀತಿದ್ದಾರೆ. ಮತ್ತೆ ರೆವಲ್ಯೂಷನ್ 29:10 ಅಲ್ಲಿ ಮತ್ತೆ 9 and 10 ಅವರು ಭೂಮಿಯಲ್ಲೆಲ್ಲ ಹರಿದುಕೊಂಡು ಪರಿಶುದ್ಧರ ದಂಡಿಗೂ ಆ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ಆಗ ದೇವರ ಬಳಿಯಿಂದ ಬೆಂಕಿಯು ಪರಲೋಕದೊಳಗಿಂದ ಇಳಿದು ಬಂದು ಅವರನ್ನು
ನುಂಗಿಬಿಟ್ಟಿತ್ತು. ಇದಲ್ಲದೆ ಅವರನ್ನು ಮರುಳುಗೊಳಿಸಿದ ಸೈತಾನನು ಬೆಂಕಿ ಕರಿಯುವ ಕೆರೆಯಲ್ಲಿ ದಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯು ಕೂಡ ಇದ್ದಾರೆ. ಅವರು ಹಗಲಿರು ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಸೊ ನಾವು ಪ್ರಕಟಣೆ 20:9 ಏನ್ ನೋಡೋದಾದ್ರೆ, ಸೊ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಂತ ಮಕ್ಕಳು ಮತ್ತೆ ಸೈತಾನ್ಗೆ ಅರ್ಥವಾಗಿತ್ತು ಈಗ ಕೆಟ್ಟ ಕೆಲಸಗಳನ್ನು ಮಾಡಿ ಮತ್ತೆ ಸುಳ್ಳು ಪ್ರವಾದಿಗಳೆಲ್ಲ ಹೇಳಿ ಅವರು ಹೇಗೆ ದೇವರ ಒಂದು ಕೋಪಕ್ಕೆ ಬೆಂಕಿಯ ಒಂದು ಮಳೆ ಸೃಷ್ಟಿ ಬೆಂಕಿಯಲ್ಲಿ ದಬ್ಬಲಾಗಿದೆ. ಮತ್ತೆ ಇದಕ್ಕೆಲ್ಲ ಕಾರಣವಾದಂತ ಸೈತಾನನ ಹೇಗೆ ಬೆಂಕಿಯಲ್ಲಿ ಕುದಿಯೋ ಬೆಂಕಿಯಲ್ಲಿ ಯುಗಾಂತಲೂ ಹಾಕುವ ರೀತಿಯಲ್ಲಿ ನಾವು ಇಲ್ಲಿ ನೋಡ್ಬೋದು. ಹೇಗೆ ಸೈತಾನ ಬೆಂಕಿಯಲ್ಲಿ ದಬ್ಬಲ್ಪಟ್ಟವನು ಅಂತ ಅಂದ್ಬಿಟ್ಟು. ಮತ್ತೆ ರೆವಲ್ಯೂಷನ್ 21:1 ತರುವಾಯ ನೂತನ ಆಕಾಶವನ್ನು ನೂತನ ಭೂಮಿಯನ್ನು ನಾನು ಕಂಡೆನು. ಮೊದಲನೆಯ ಆಕಾಶವು ಮೊದಲನೆಯ ಭೂಮಿಯು ಗತಿಸಿ ಹೋದವು, ಇನ್ನು ಸಮುದ್ರವಿರುವುದೇ ಇಲ್ಲ. ಸೊ ಇಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ ದೇವರು ಸೈತಾನ ನಾಶ ಮಾಡಿ ಬೆಂಕಿಗೆ ದಬ್ಬಲ್ಪಟ್ಟಾಗ ದೇವರು ಮತ್ತೆ ಹೊಸ ಭೂಮಿ ಸೃಷ್ಟಿ ಮಾಡಿ ಮತ್ತೆ ಅದರಲ್ಲಿರುವಂತ ಪ್ರತಿಯೊಂದು ಹೊಸ ಆಕಾಶ ಭೂಮಿ ಸೃಷ್ಟಿ ಮಾಡಿದಾಗ ಆ ಒಂದು ಭೂಮಿಯಲ್ಲಿ ಕತ್ತಲೆ ಅನ್ನೋದು ಕತ್ತಲೆ ಇರಲ್ಲ. ಮತ್ತೆ ಯಾವುದೇ ಒಂದು ಪಾಪವು ಇರುವುದಿಲ್ಲ. ಆದ್ರೆ ಹೊಸ ಭೂಮಿ ಉಂಟು ಮಾಡಿದಾಗ ದೇವರು ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ಕೊಂತಾರೆ. ಸೊ ಅದೇನು ಅಂತಂದಾಗ ಹೊಸದಾಗಿ ದೇವರು ಮಾಡಿದಾಗ ಆದರೆ ಈ ಒಂದು ಹೊಸ ಭೂಮಿಯಲ್ಲಿ ಒಂದೇ ಒಂದು ಇರಲಿಲ್ಲ ಹೊಸ ಭೂಮಿಯಲ್ಲಿ ಸೃಷ್ಟಿ ಮಾಡ್ಬೇಕಾದ್ರೆ ಅದೇನು ಅಂತಾನೆ ನೋ ಮೋರ್ ಸಿ ಅಂದ್ರೆ ಸಮುದ್ರವಿರ್ಲಿಲ್ಲ. ಯಾಕೆಂದ್ರೆ ನಾವು ರೆವಲ್ಯೂಷನ್ ಜಾನ್ ಸಾ ನೋ ಮೋರ್ ಸಿ, ಇಲ್ಲಿ ಯೋಹಾನನು ಹೇಳ್ತಾನೆ ಆ ಒಂದು ಹೊಸ ಭೂಮಿಯಲ್ಲಿ ಸಮುದ್ರ ಇರ್ಲಿಲ್ಲ. ಯಾಕೆ ಅಂದ್ರೆ ಸಿ ಬಂದು ಸೈತಾನ್ಗೆ ಹೋಲಿಸಿದ್ದಾರೆ. ಮತ್ತೆ ಈ ಹೊಸ ಭೂಮಿಯಲ್ಲಿ ಸೈತಾನ್ ಇಲ್ಲ. ಮತ್ತೆ ಸೈತಾನ್ ಆಗ್ಲಿ ಸೈತಾನ ಒಂದು ದೇವದೂತರಾಗ್ಲಿ ಇಲ್ಲಾಂದ್ರೆ ಕೆಟ್ಟ ಜನಗಳಾಗ್ಲಿ ಇಲ್ಲ ಪಾಪ ಆಗ್ಲಿ ಏನು ಇರೋದಿಲ್ಲ. ಸೊ ಅದಕ್ಕೆ ಇದರಲ್ಲಿ ನೋ ಮೋರ್ಸಿ ಅಂತ ಹೇಳಲಾಗಿದೆ. ಮತ್ತೆ ಅದಕ್ಕೆ ದೇವರು 2ನೇ ದಿನದಲ್ಲಿ ಭೂಮಿಯಲ್ಲಿ ನೀರು ಇದ್ದಾಗ 2ನೇ ದಿನದಲ್ಲಿ ದೇವರು ಸೃಷ್ಟಿ ಮಾಡಿದಾಗ ದೇವ್ರಿಗೂ ಸಹ ಗೊತ್ತಿತ್ತಂತೆ ಭೂಮಿ ಒಳಗೆ ಇದ್ದಂತ ಭೂಮಿಯಲ್ಲಿ ಇದ್ದಂತ ಸಮುದ್ರ, ಆ ಸಮುದ್ರದಲ್ಲಿ ಇದ್ದಂತ ಲೂಸಿಫರ್ ಇಂದ ಕಷ್ಟ, ಕಣ್ಣೀರು ಮತ್ತೆ ತೊಂದರೆ ಮತ್ತೆ ದೇವ್ರ ವಿರುದ್ಧವಾಗಿ ನಡ್ಕೊಳ್ಳುವಂತ ಜನಗಳು ಸಹ ಇದ್ದಾರೆ ಅಂತ ದೇವ್ರು ಮುಂಚೆನೆ ಗೊತ್ತಿತ್ತಂತೆ. ಸೊ ಅದಕ್ಕಾಗಿ ದೇವರು ತಕ್ಕ ಸಮಯದಲ್ಲಿ ಎಲ್ಲಾ ಕಾರ್ಯಗಳನ್ನು ತಕ್ಕ ಸಮಯದಲ್ಲಿ ಮಾಡುವಂತ ದೇವ್ರು. ಸೊ ಅದಕ್ಕೆ ದೇವರು 2ನೇ ದಿನದಲ್ಲಿ ಸೃಷ್ಟಿ ಮಾಡಿ 2ನೇ ದಿನದಲ್ಲಿ ಆಕಾಶನು ಮತ್ತೆ ಭೂಮಿಗೂ ಸಮುದ್ರನ ಡಿವೈಡ್ ಮಾಡಿ ದೇವರು ಮೌನವಾಗಿದ್ರು ಅಂತ ನಾವಿಲ್ಲಿ ನೋಡ್ಬೋದು. ಮತ್ತೆ ಭೂಮಿಯ ನೀರು ಇದ್ದ ಕಾರಣ ನಾವು ಭೂಮಿಯಲ್ಲಿ ನೀರಿದ್ದ ಕಾರಣದಿಂದ ಅನೇಕ ದೇಶ ಸ್ಪ್ಲಿಟ್ ಆಯ್ತು, ಅನೇಕ ಸ್ಟೇಟ್ ಸಹ ಸ್ಪ್ಲಿಟ್ ಆಯ್ತು, ಅಂದ್ರೆ ಡಿವೈಡ್ ಆಯ್ತು ಅನ್ನೋದನ್ನ ನಾವು ನೋಡ್ಬೋದು. ಆದ್ರೆ ಈ ಒಂದು ಹೊಸ ಭೂಮಿಯಲ್ಲಿ ಯಾವುದೇ ರೀತಿಯಲ್ಲಿ ಭಾಗ ಇರಲ್ಲ, ಮತ್ತೆ ಬೇರೆ ಜನಾಂಗಗಳಿರಲ್ಲ, ಮತ್ತೆ ಯಾವ್ದೇ ಪಾಪ ಇರಲ್ಲ, ಯಾವ್ದೇ ಮೋಸ ಇರಲ್ಲ, ಸುಳ್ಳಿರಲ್ಲ, ಕಣ್ಣಿರಲ್ಲ, ಗೋಳಾಟ ಇರಲ್ಲ. ಅದೇ ಒಂದೇ ಒಂದಿರುತ್ತೆ, ಏನು ಅಂದ್ರೆ ನಾವೆಲ್ಲರೂ ಒಟ್ಟಿಗೆ ಇದ್ದು ದೇವರ ಒಂದು ಕೀರ್ತಿಗೂ ದೇವರ ಒಂದು ಮಹಿಮೆಗೊಳಿಸುವಂತ ಸಮಯವು ದೇವ್ರ ಜೊತೆಯಾಗಿದ್ದು ನಾವೆಲ್ಲರೂ ಒಟ್ಟಿಗೆ ಇರುವಂತ ಸಮಯವು ಆ ಒಂದು ಹೊಸ ಭೂಮಿ ಸೃಷ್ಟಿ ಮಾಡಿದಂತ
ಹೊಸ ಭೂಮಿ ಬಂದಾಗ ಆ ಒಂದು ಜಾಗದಲ್ಲಿ ಇದಿರುತ್ತೆ ಅಂತ ನಾವು ನೋಡ್ಬೋದು. ಮತ್ತೆ ವಾಟ್ ಅಬೌಟ್ ರಿವರ್? ಹೊಸ ಭೂಮಿಯಲ್ಲೂ ರಿವರ್ ಇರುತ್ತಾ ಅಂತ ನಾವು ನೋಡೋದೇ ಆದ್ರೆ ರೆವಲ್ಯೂಷನ್ 22:1 ಆಮೇಲೆ ಅವನು ಸ್ಪಷ್ಟೀಕಂತದಂತೆ ಸ್ವಚ್ಛವಾದ ಮತ್ತು ಶುದ್ಧವಾದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಕುರಿಮರಿಯಾದಾತನು ಆತನ ಸಿಂಹಾಸನದಿಂದ ಹೊರಡುವುದಾಗಿತ್ತು. ನಾವಿಲ್ಲಿ ಏನ್ ನೋಡುವಂದ್ರೆ ಹೊಸ ಭೂಮಿಯಲ್ಲಿ ಹೊಸ ಒಂದು ಕ್ರಿಯೇಷನ್ ಅಲ್ಲಿ ರಿವರ್ ಇತ್ತು. ಬಟ್ ಆ ಒಂದು ಜಲ ರಿವರು ಆ ಒಂದು ನೀರು ಹೇಗಿತ್ತು ಅಂತಂದ್ರೆ ತುಂಬಾ ಪರಿಶುದ್ಧವಾಗಿತ್ತು. ಮತ್ತೆ ಆ ಒಂದು ನೀರು ಎಲ್ಲೆಲ್ಲಿನೋ ಬರ್ಲಿಲ್ವಂತೆ. ಪರಿಶುದ್ಧವಾದಂತ ದೇವರ ಕುರಿಮರಿಯಾದಂತ ಸಿಂಹಾಸನದಿಂದ ಬರುವಂತ ನೀರು ಜೀವ ಜಲವಾಗಿತ್ತು ಅಂತ ನಾವಿಲ್ಲಿ ನೋಡ್ಬೋದು. ಸೊ ನಾವಿಲ್ಲಿ ರೆವಲ್ಯೂಷನ್ 22:1 ಅಲ್ಲಿ ನೋಡ್ಬೋದು. ಮತ್ತೆ ಇವತ್ತು ಇವಾಗ ನಾವು ನೋಡೋದಾದ್ರೆ 2 ತರ ನೀರಿದೆ. ಇವಾಗಿರುವಂತ ಭೂಮಿಯಲ್ಲಿ ನಾವು ವಾಸ ಮಾಡ್ತಾರಂತ ಈ ಒಂದು ಭೂಮಿಯಲ್ಲಿ 2 ತರಂತ ನೀರಿದಂತೆ, 2 ತರದಂತ ನೀರು ನಾವು ಕುಡಿಬಹುದಂತೆ. ಸೊ ಮೊದಲನೆಯದು sea of world and enjoy the pleasance of sin and die. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಒಂದು ಸಮುದ್ರ ಬಂದು ಪಾಪದಿಂದ ಇತ್ತು, ಸೈತಾನ್ಗೆ ಸಂಗಡವಾಗಿತ್ತು, ದೇವರಿಗೆ ವಿರುದ್ಧವಾಗಿತ್ತು, ಮತ್ತೆ ದೇವರ ವಿರುದ್ಧವಾಗಿತ್ತು, ಮತ್ತೆ ದೇವರು ನಾಶ ಮಾಡುವಂತ ಸೈತಾನ ಸಂಗಡ ಇರುವಂತ ನೀರು, ಅದು ಮೊದಲನೆಯ ನೀರಾಗಿದೆ. ಮತ್ತೆ ಎರಡನೇ ನೀರು ಬಂದು ರಿವರ್ ಆಫ್ ಲೈಫ್. ಇಟ್ ಈಸ್ ಜೀಸಸ್ ಅಫರಿಂಗ್ ಅಂಡ್ ಲೀವ್ ಫಾರ್ ಎವರ್. ಸೊ ರಿವರ್ ಆಫ್ ಲೈಫ್ ಅಂದ್ರೆ ಮತ್ತೊಂದು ನೀರು ಹೇಗಿತ್ತು ಅಂತಂದ್ರೆ ದೇವರ ಒಂದು ಜೀವ ಜಲವನ್ನು ಕುಡಿದು ದೇವರ ಸಂಗಡ ಯುಗಾಂತರೂ ಇರುವಂತ ಜೀವ ಜಲ. ನಾವು ಇಲ್ಲಿ ದೇವರ ಜೀವ ಜಲವನ್ನು ಕುಡಿದರೆ ನಾವು ಎರಡನೆಯ ಭೂಮಿಯಲ್ಲಿ ದೇವರ ಸಂಗಡ ಇರಬಹುದು ಹಾಗೂ ಯುಗಾಂತರೂ ದೇವರನ್ನು ಸ್ತುತಿಸಬಹುದು ಅಂತ ಈ ತರ ಒಂದು ನೀರಿದೆ. ಸೊ ನಾವು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ, ನಾವು ಯಾವ ಒಂದು ನೀರನ್ನ ಸೇವಿಸ್ತಿದ್ದೀರಿ, ಇಲ್ಲ ಯಾವ ಒಂದು ನೀರಿಂದ ನಾವ್ ಇರ್ಬೇಕು ಅನ್ನೋದು. ಸೊ ನಾವು ಸೈತಾನ್ನ ಒಂದು ನೀರಾಗಿರ್ಬೇಕಾ ಇಲ್ಲ ದೇವರ ಒಂದು ಜೀವ ಜಲವಾಗಿರ್ಬೇಕಾ ಅಂತ ಅಂದ್ಬಿಟ್ಟು, ಯಾಕಂದ್ರೆ ಸೈತಾನ್ ಕೊಡುವಂತ ನೀರು ನಾಶಕರವಾದಂತ ನೀರು, ದೇವರ ಕೋಪಕ್ಕೆ ವಿರೋಧವಾದಂತ ಮತ್ತು ದೇವರಿಗೆ ವಿರುದ್ಧವಾಗಿ ಕೆಟ್ಟ ಕೆಲಸ ಮಾಡ್ಕೊಂಡು ದೇವರ ಕೋಪಕ್ಕೆ ಒಳಗಾಗಿ ನಾಶವಾಗುವಂತ ನೀರು ಸಂಗಡ ಇರ್ಬೇಕು, ನೀರು ಸೇವಿಸ್ಬೇಕಾ, ಇಲ್ಲದ್ರೆ ಯುಗಾಂತರು ಜೀವ ಜಲವಾದಂತ ದೇವ್ರ ಸಂಗಡ ಇತ್ತು ದೇವರ ಒಂದು ಜೀವ ಜಲವನ್ನು ಸೇವಿಸ್ಕೊಂಡು ದೇವರಿಗೆ ಸ್ತುತಿ ಮಾಡುವಂತ ನೀರನ್ನು ಕುಡಿಬೇಕನ್ನೋದು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ಮತ್ತೆ ಸೊ ಸೀಗೂ ರಿವರ್ಗೂ ಇರುವಂತ ಈ ವ್ಯತ್ಯಾಸ. ಸೊ ರೆವಲ್ಯೂಷನ್ 21:5 ಅಲ್ಲೂ ಸಹ ನೋಡ್ಬೋದು. And he that sat upon the throne said, Behold, I make all things new. And he said unto me, Write, for these words are true and faithful. So 21:5. ಆಗ ಸಿಂಹಾಸನದ ಮೇಲೆ ಕೂತಿದ್ದಾತನು, ಇಗೋ ಎಲ್ಲವನ್ನು ನಾನು ಹೊಸದು ಮಾಡುತ್ತೇನೆ ಅಂದನು. ಆತನು ನನಗೆ, ಈ ಮಾತನ್ನು ಸತ್ಯವಾದವುಗಳನ್ನು ನಂಬತಕ್ಕವುಗಳನ್ನು ಆಗಿವೆ ಎಂಬುದಾಗಿ ಬರೆ ಎಂದು ನನಗೆ ಹೇಳಿದನು. ಸೊ ಪ್ರಕಟಣೆಯಲ್ಲಿ ಹೇಳುವುದಾದ್ರೆ ಸೊ ದೇವರು ಹೇಳುವಂತ ಪ್ರತಿಯೊಂದು ಮಾತು ನಿಜವಾಗಿದೆ, ಪ್ರತಿಯೊಂದು
ಬೈಬಲ್ ಅಲ್ಲಿ ಆರಂಭದಿಂದ ಅಂತಿಮದಲ್ಲಿ ಬರೆದಂತ ಪ್ರತಿಯೊಂದು ವಾಕ್ಯವು ಸತ್ಯವಾಗಿದೆ. ನಾವು ದೇವರಲ್ಲಿ ದೃಢವಾಗಿ ನಂಬಿಕೆ ಇಟ್ಟು ನಾವು ಯಾವುದೇ ಒಂದು ಅಲೆಗಳಿಗೆ ಒಡೆದೋಗದಂತೆ, ಇಲ್ಲಾಂದ್ರೆ ಒಂದು ನಂಬಿಕೆಯು ದೇವರ ಒಂದು ಜೀವಜಲವಾಗಿ ರೀತಿಯಲ್ಲಿ ಇರ್ಬೇಕು ಅಂತ ನಾವು ನಮ್ಮ ನಂಬಿಕೆಯನ್ನು ಇಟ್ಕೊಳ್ಳೋಣ. ಮತ್ತೆ ಈ ಒಂದು ಎಂಡ್ ಟೈಮ್ ಅಲ್ಲಿ ಸಂಡೇ ಲಾ ಬರ್ತಿದೆ. ಸೊ ಆ ಒಂದು ಸಂಡೇ ಲಾ ಅಲ್ಲಿ ನಾವು ದೇವ್ರಿಗೋಸ್ಕರ ನಿಂತ್ಕೊಂತೀರಾ, ಇಲ್ಲ ನಾವು ಸೈತಾನ್ಗೆ ಜೊತೆಯಾಗಿರ್ತೀರಾ? ಸೊ ನಾವು ಸೈತಾನ್ ಜೊತೆಯಾಗಿದ್ರೆ ದೇವರಿಗೆ ವಿರುದ್ಧವಾಗಿತ್ತು, ದೇವರ ಒಂದು ಕೋಪಕ್ಕೆ ನಾವು ಒಳಗಾಗ್ತೀರಿ. ಆದ್ರೆ ನಾವು ದೇವರ ಸಂಗಡ ಇದ್ರೆ, ದೇವರ ಜೀವಜಲವನ್ನು ಸೇರಿಸಿದ್ರೆ, ದೇವರ ಜೊತೆ ಇದ್ದು ದೇವರ ಒಂದು ಯುಗಾಂತರ ಅವ್ರ ಸಂಗಡ ಇರುವಂತ ಒಂದು ಮಹಾಭಾಗ್ಯವು ನಮ್ಗೆ ಇರುತ್ತೆ ಅಂತ ಅನ್ನೋದು ನಾವು ನೋಡ್ಬೋದು. ಸೊ ಈ ಒಂದು ಇದನ್ನ ನೋ ಮೋರ್ ಸಿ ಅಂತ ಹೇಳಲಾಗಿದೆ. ಸೊ ಥ್ಯಾಂಕ್ ಯು. ದೇವ್ರಿಗೆ ಕೋಟ ಸ್ತೋತ್ರವಾಗ್ಲಿ. ತುಂಬಾ ಚೆನ್ನಾಗಿತ್ತು. ದೇವರು ನಿಶಾನ ಇನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸ್ಲಿ. ಇವಾಗ ನೇರವಾಗಿ ಒಂದು ಸ್ಪೆಷಲ್ ಸಾಂಗ್ ಹೋಗೋಣ. ಸಿಸ್ಟರ್ ಶ್ರಾವ್ಯ. I come before you today, and there's just one thing that I wanna say. Thank you, Lord. Thank you, Lord, for all you've given to me. For all the blessings that I cannot see. Thank you, Lord. Thank you, Lord. With a grateful heart, with a song of praise, with an outstretched hand, I will just sing thank you, Lord. I just wanna thank you, Lord. Thank you, Lord. I just wanna thank you, Lord. Thank you, Lord. For all you've done in my life, you took my darkness and gave me a light. Thank you, Lord. Thank you, Lord. You took my sin and my shame. You took my sickness and healed all my pain. Thank you, Lord. Thank you, Lord. With a grateful heart, with a song of praise, with an outstretched arm, I will just your name. Thank you, Lord. I just wanna thank you, Lord. I just wanna thank you, Lord. Thank you, Lord. Amen.
ಎಸ್ ವಿ ಹ್ಯಾವ್ ಟು ಥ್ಯಾಂಕ್ಸ್ ಲಾರ್ಡ್. ದೇವ್ರಿಗೆ ಕೋಟಿ ಸ್ತೋತ್ರ ಹೇಳ್ಬೇಕು. ಕ್ಲೋಸಿಂಗ್ ಪ್ರೇಯರ್ ಎಸ್ತರಮ್ಮ ಅವ್ರು ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ. ಎಸ್ತರಮ್ಮ ಆಂಟಿ, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ವಾಯ್ಸ್ ಕೇಳ್ತಾ ಇಲ್ಲ. ಹಲೋ ಹಲೋ ಕೇಳಿಸ್ತಾ ಇದೆ. ಸ್ವಾಮಿ ದೇವಾದಿದೇವ್ ಹಾ ಸರಿ ಅಮ್ಮ ಮಾಡ್ತೀನಿ. ದೇವಾದಿದೇವನೇ ಸ್ತೋತ್ರ ಸ್ವಾಮಿ. ಪರಿಶುದ್ಧನು ಮಹಾಪರಿಶುದ್ಧ ತಳದಲ್ಲಿ ಕುಂತಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರ ಸ್ವಾಮಿ. ಸೈನಾಧೀಶ್ವರನಾದ ತಂದೆಯೇ, ನಿಮಗ್ ಕೋಟಿ ಸ್ತೋತ್ರ, ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ಜೂಮ್ ಆಪ್ನಲ್ಲಿ ಸ್ವಾಮಿ ನಡೆಸಿಕೊಟ್ಟಂತ ನಿಶಾನ ಮಗಳನ್ನ ಆಶೀರ್ವದಿಸು, ಹೇರಳವಾಗಿ ಧೈರ್ಯ ಶಕ್ತಿ ಕೊಟ್ಟು ಸ್ವಾಮಿ, ಇನ್ನು ಎಚ್ಚರಿಕೆಯಲ್ಲಿ ಸ್ವಾಮಿ ಆಕೆ ನಿಮ್ಮನ್ನ ಆರಾಧಿಸುವಂತೆ ಸ್ವಾಮಿ ಜ್ಞಾನ ತಿಳುವಳಿಕೆ ಕೊಡು ದೇವ. ಅವ್ರ ತಂದೆ ತಾಯಿ, ಅವರು ತಮ್ಮನ ಸ್ವಾಮಿ, ಅವ್ರ ಕುಟುಂಬದವರು, ನಾವು ಅಷ್ಟೇ ಸ್ವಾಮಿ, ಎಲ್ಲರನ್ನೂ ಸ್ವಾಮಿ ಆಶೀರ್ವದಿಸು ಸ್ವಾಮಿ. ಕೇಳಿದಂತ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಈ ಕಾರ್ಯದಲ್ಲಿ ನಡೆಯುವಾಗ ಇನ್ನ ಮುಂದೆ ನಡೆಯುವ ಮಕ್ಕಳನ್ನು ಸ್ವಾಮಿ ಆಶೀರ್ವದಿಸು ಸ್ವಾಮಿ. ಕರ್ತನೇ, ನಿನ್ನ ಮಕ್ಕಳಾಗಿ ನಾವು ಬೇಡ್ತಿದ್ದೀವಿ ಸ್ವಾಮಿ. ಕೊನೆ ಅಂತ ಕಾಲದಲ್ಲಿದ್ದೇವೆ ಸ್ವಾಮಿ. ಕರ್ತನೆ, ಯಾವ ಕ್ಷಣದಲ್ಲಿ ಏನಾಗ್ಬೇಕು ಅನ್ನೋದು ನೀನೇ ಬಲ್ಲವನಾಗಿದ್ದೀಯ ಸ್ವಾಮಿ. ನಾವು ಅರಿದಿರ ಇರಂತವ್ರು ಸ್ವಾಮಿ. ನಾವು ಪಾಪಿಗಳು, ದ್ರೋಹಿಗಳು, ಯಾವ ಕೆಲ್ಸಕ್ಕೆ ಬಾರದಿರೋರು ಸ್ವಾಮಿ. ನಾವು ಗೊತ್ತಿದ್ದೋ ಗೊತ್ತಿಲ್ಲದ ಮಾಡಿದ ನಮ್ಮ ತಪ್ಪುಗಳು, ನಮ್ಮ ಪಾಪಗಳು, ನಮ್ಮ ಅಪರಾಧಗಳೆಲ್ಲ ಮನ್ನಿಸು ಸ್ವಾಮಿ. ಒಂದೊಂದು ಕಾಲದಲ್ಲಿ ಸ್ವಾಮಿ ಹಾಲೆದಾಗ ಸಣ್ಣ ಮಕ್ಕಳು ಇವರೆಲ್ಲಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕನ್ನ ನನ್ನ ಆಸೆ ಇತ್ತು ಸ್ವಾಮಿ. ಅಪ್ಪ, ಎಲ್ಲಾರ್ನು ಈ ರೀತಿಯಲ್ಲಿ ಮಕ್ಕಳನ್ನ ಈ ರೀತಿಯಿಂದ ಬೆಳೆಸ್ತಿದ್ದೀಯ ಸ್ವಾಮಿ. ಕರ್ತನೆ, ನಿಶಾನಾಗ್ಲಿ, ಜೋಶುನಾಗ್ಲಿ, ಜೆನಿಫರ್, ಜಾಶ್ಮೀನು, ಸೌಮ್ಯ, ಸುಷ್ಮಾ, ಮತ್ತೆ ಸಾವಿ, ಮತ್ತೆ ಇನ್ನ ಅನೇಕ ಮಕ್ಕಳು ಸ್ವಾಮಿ ಇದರಲ್ಲಿ ಭಾಗಿಯಾಗಿರೋರು, ಅವರು ಹೆಚ್ಚು ರೀತಿಯಲ್ಲಿ ಇನ್ನೂ ಬೆಳಿಬೇಕನ್ನ ಹೆಚ್ಚಿನ ಆಸೆ ನನ್ನದು ಸ್ವಾಮಿ. ಕರ್ತನೆ, ಇನ್ನ ಇರಂತ ಚಿಕ್ಕ ಮಕ್ಕಳು ಅದೇ ರೀತಿಯಲ್ಲಿ ಬೆಳೀಲಿ ಸ್ವಾಮಿ. ಕರ್ತನೆ, ಆಲಯದಲ್ಲಿ ಇನ್ನೂ ಹೆಚ್ಚು ಜನ ನಿನ್ನ ಆಲಯದಲ್ಲಿ ಬಂದು ಕೊಂಡಾಡುವಂತ ಭಾಗ್ಯ ನೀಡು ಸ್ವಾಮಿ. ಅಪ್ಪ, ಇನ್ನು ಮುಂದೆ ನಡೆಯುವಂತ ಪ್ರೋಗ್ರಾಮ್ಗಳಿಗೆಲ್ಲಾನು ನಿನ್ನ ಆಶೀರ್ವಾದ, ನಿಮ್ಮ ಕರುಣೆ, ನಿಮ್ಮ ಕೃಪೆ
ಅವರ ಮೇಲೆ ಇಟ್ಟು ಸ್ವಾಮಿ ನಡೆಸು ದೇವ ತಂದೆ. ಈ ಪ್ರಾರ್ಥನೆ ಜ್ಞಾಪನೆಗಳಿಗೆ ಸಂಜೆ ಸಮಯದಲ್ಲಿ ಸೂರ್ಯ ಅಸ್ತಮಾನದಲ್ಲಿ ಸ್ವಾಮಿ ಕೇಳಿ ನಾವೆಲ್ಲ ಸಂತೋಷದಿಂದ ಆನಂದದಿಂದ ನಿನ್ನ ಪ್ರಾರ್ಥನೆ ಕೇಳಿ ಸ್ವಾಮಿ ಆರಾಧಿಸಿದ್ದೀರಿ ಸ್ವಾಮಿ. ಇವೆಲ್ಲವನ್ನು ಸ್ವಾಮಿ ನಿಮ್ಮ ತಂದೆ ಮಗ ಪರಿಶುದ್ಧಾತ್ಮನಲ್ಲಿ ಸ್ವಾಮಿ ಎಲ್ಲವನ್ನು ವಿನಯದಿಂದ ತಾಳ್ಮೆಯಿಂದ ಬೇಡ್ತಿದ್ದೇನೆ ತಂದೆಯೇ. ಆಮೇನ್. ದೇವ್ರು ಕಳ್ಸ್ಕೊಟ್ಟ ಪ್ರಾರ್ಥನೆ ಮಾಡೋಣ. ಹಾ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುತ್ತದೆ, ಭೂಲೋಕದಲ್ಲೂ ಸಹ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತಿಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದ್ರೆ ನನ್ನ ತಪ್ಪುಗಳು ನೀನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಡು ಗಂಡಾಂತರ ನಿನ್ನ ತಪ್ಪಿಸು. ಏಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲ ನಿನ್ನದೇ ನನ್ನ ಸ್ವಾಮಿಯೇ. ಆಮೇನ್. ನನ್ನ ಮನವೇ ಕೊಂಡಾಡು ಪವಿತ್ರ ನಾಮನ್ನು ಕೀರ್ತಿಸಲಿ. ನನ್ನ ಮನವೇ ನನ್ನ ಕೊಂಡಾಡು, ಆತನ ಮಾಡಿರೋ ಉಪಕಾರಗಳು ಒಂದನ್ನು ಮರೆಯಬೇಡ. ಆಮೇನ್. ದೇವ್ರಿಗೆ ಕೋಟಾನು ಕೋಟಿ ಸ್ತೋತ್ರವಾಗ್ಲಿ. ಇವತ್ತಿನ ಮೀಟಿಂಗ್ ನ ದೇವ್ರ ಆಶೀರ್ವಾದ ಮಾಡಿದಕ್ಕೆ ದೇವ್ರಿಗೆ ಸ್ತೋತ್ರ. ನಾಳೆಯ ದಿನದಲ್ಲೂ ಸಹ ಪಾಸ್ ಓವರ್ ಬಗ್ಗೆ ಮಾತಾಡಕ್ಕೆ ಮಗನ್ ಲಾರೆನ್ಸ್ ಬರ್ತಾ ಇದ್ದಾರೆ. ನೀವು ಎಲ್ಲ ಬಂದಿರುವಂತ ಪ್ರತಿಯೊಬ್ಬರು ನಾಳೆನೂ ಬರ್ಬೇಕಾಗಿ ಕೇಳ್ಕೊಳ್ತಾರೆ. ಟುಮಾರೋ ವಿಲ್ ಜಾಯಿನ್ ಟುಗೆದರ್. ಹ್ಯಾವ್ ಅ ಗುಡ್ ಡೇ. ಗುಡ್ ನೈಟ್. Good night, auntie.